ಇವತ್ತು ನಮ್ಮ ಜೊತೆ ಇದ್ದಾರೆ ರೈತರಿಗೆ ಕಷ್ಟದಲ್ಲಿ ಹೆಗಲಿಗೆ ಹೆಗಲನ್ನು ಕೊಟ್ಕೊಂಡು ಅವರ ಸಂಕಷ್ಟಗಳನ್ನು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ತಲುಪಿಸ್ತಿರುವಂಥ ಹೊನ್ನೂರು ಪ್ರಕಾಶ್ ಅವರು. ಸಂಘಟನೆ ರೈತರಿಗೆ ಒಳ್ಳೇದಾಗಲಿ, ನಾನು ಯಾರೂ ಕರೆದಿಲ್ಲ ಇಲ್ಲಿ, ನನ್ನ ಯಾರು ನೀ ಬಾ ಟವಲ್ ಹಾಕೊಂಡು ನನಗೆ ಒಳ್ಳೇದು ಮಾಡುವಂತ ಕರೆದಿಲ್ಲ. ನಾನು ಎಲ್ಲವನ್ನು ಬಿಟ್ಟು ರೈತರ ಇದಕ್ಕೋಸ್ಕರ ನಾನು ಬಂದಿರೋದು. ಅಂಥ ಪರಿಸ್ಥಿತಿ, ಬಸ್ಗಳಿಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಇಷ್ಟೆಲ್ಲ ಸಮಸ್ಯೆ. ಮತ್ತು ರೈತರು ಬೆಳೆದ ಬೆಳೆಗೆ ಬೆಲೆ ಇಲ್ಲ. 10 ರೂಪಾಯಿ ಕಮಿಷನ್, ಯಾರು ಇದ್ರ ಬಗ್ಗೆ ಮಾತಾಡೋಲ್ಲ. ಎಲ್ಲ MLAಗಳು ಆ ದುಡ್ಡು ಬದುಕ್ತಾರೆ. ನಮಸ್ಕಾರ, ಪ್ರಜಾನುಡಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಮಿತ್ರ. ಇವತ್ತು ನಮ್ಮ ಜೊತೆ ಇದ್ದಾರೆ ರೈತರಿಗೆ ಕಷ್ಟದಲ್ಲಿ ಹೆಗಲಿಗೆ ಹೆಗಲನ್ನು ಕೊಟ್ಕೊಂಡು ಅವರ ಸಂಕಷ್ಟಗಳನ್ನು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ತಲುಪಿಸ್ತಿರುವಂಥ ಹೊನ್ನೂರು ಪ್ರಕಾಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದವರು, ತಂದೆಯಾಗಲಿ ತಾಯಿಯಾಗಲಿ ಯಾವುದೇ ಆದಂಥ ಯಾರೇ ಆಗಲಿ ಹೋರಾಟದಲ್ಲಿ ಯಾರೂ ಭಾಗವಹಿಸಿಲ್ಲ. ರೈತರಿಗೋಸ್ಕರ ಅವ್ರದ್ದಾಯಿತು, ಅವ್ರ ಪಾಡಿಗೆ ವ್ಯವಸಾಯ, ಅವ್ರ ಜೀವನ ನೋಡ್ಕೊಂಡಿದ್ದವರು. ಸೊ ಅಂಥ ಒಂದು ನಾರ್ಮಲ್ ಕುಟುಂಬದಿಂದ ಬಂದು ಸರ್ ರೈತರಿಗೋಸ್ಕರ ಹೋರಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಅದೊಂದು ಏನು ನಿಮಗೆ ಪ್ರೇರಣೆ ಮಾಡ್ತು ಸರ್? ನಮಗೆ ಸರ್, ನಾವು ಸ್ಕೂಲ್ಗೆ ಹೋಗ್ಬೇಕಾದ ದಿನಗಳೇ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾದ್ರು ತಹಸೀಲ್ದಾರ್ ಹತ್ರಕ್ಕೆ ಹೋಗ್ಬೇಕಾರೆ ಅಲ್ಲಿನ ನಿಂತಿರೋ ಪಿವಾನಿಗೆ ₹1 ಕೊಟ್ಬಿಟ್ಟು ಒಳಗಡೆ ಹೋಗ್ಬೇಕು, ಒಂದು ಅರ್ಜಿ ಬರೆಸ್ಕೊಂಡು ದುಡ್ಡು ಕೊಡ್ಬೇಕು, ಇವೆಲ್ಲ ಇತ್ತು. ಅದರಂಥ ಏನು ನಂಜುಂಡಸ್ವಾಮಿಯವರ ಭಾಷಣಗಳನ್ನ ಕೇಳಿ, ನಂಜುಂಡಸ್ವಾಮಿಯವರ ಮಾತುಗಳನ್ನ ಕೇಳಿ ನಾವು ಈ ಹೋರಾಟಕ್ಕೆ ಬಂದು ಅವರ ಪ್ರೇರೇಪಣೆಯಿಂದಲೇ ಪ್ರೊಫೆಸರ್ MD ನಂಜುಂಡಸ್ವಾಮಿಯವರಿಂದ ಅವರ ಮಾತುಗಳು, ಅವರು ಲಂಚ ವಿರೋಧಿತನ, ಯಾಕೆ ಕೆಲಸ ಮಾಡಬೇಕು, ಯಾಕೆ ಸರ್ಕಾರಗಳ ಕೆಲಸ ಏನೆಲ್ಲ ಹೇಳ್ತಾಯಿದ್ರು, ಅವ್ರ ಮಾತುಗಳನ್ನ ಕೇಳಿ ಪ್ರೇರೇಪಣೆಯಿಂದ ನಾವು ಯಾಕೆ ಹಿಂಗೆ ಆಗ್ತಾಯಿದೆ, ನಾವು ಯಾಕೆ ಇಲ್ಲಿ ಲಂಚ ಕೊಡಬೇಕು ಅವರಿಗೆ, ಈ ಎಲ್ಲ ನೋಡಿ ನಾವು ಇವತ್ತು ಒಂದು ಸಂಘಟನೆಗೆ ಧುಮುಕಿದ್ದು ನಾವೆಲ್ಲ ಆಗಿನ 88-89ರಲ್ಲಿ. ಓಕೆ. ಸೊ ಚಾಮರಾಜನಗರ ಅದೇ ಕರ್ನಾಟಕದಲ್ಲೂ ನೋಡಿದ್ರೆ ಒಂದು ಹಿಂದುಳಿದ ಒಂದು ಜಿಲ್ಲೆ ತುಂಬ. ಸೊ ಅಂಥ ಒಂದು ಜಿಲ್ಲೆಯಲ್ಲಿ ಹೋರಾಟ ಮಾಡಬೇಕು, ರೈತರನ್ನು ಮುಂದಕ್ಕೆ ತರಬೇಕು ಅನ್ನೋದು ಒಂದಿಷ್ಟು ಕಷ್ಟ ಆಗ್ತಿದೆ ಸರ್ ನಿಮಗೆ? ನಾವು ಬಂದಾಗ ಮೈಸೂರಿತ್ತು, ಚಾಮರಾಜನಗರ ಇರಲಿಲ್ಲ. ಮೈಸೂರು ಜಿಲ್ಲೆನೇ ನಮ್ಮದು. ಆವಾಗ ಆವತ್ತು ದಿನದಲ್ಲಿ ಏನು ನಂಜುಂಡಸ್ವಾಮಿಯವರ ಒಂದು ವಿಷಯಗಳು ಮತ್ತು ರೈತರ ಏನೆಲ್ಲ ಆಗ್ತಾಯಿದೆ, ಲಿಬಿಗಳು ಮತ್ತು ಈ ಸೊಸೈಟಿಗಳು ಮನೆಗಳಿಗೆ ನುಗ್ಗಿ, ಅವ್ರ ಚಪ್ಪಲಿ ಕಾಲು ನುಗ್ಗಿ ಅವರ ಮನೆ ಜಪ್ತಿ ಮಾಡೋದು, ಹರಾಜು ಮಾಡೋದು, ಮತ್ತು ಆಫೀಸ್ಗಳಲ್ಲಿ ಕೆಲಸ ಆಗದೆ ಇರೋದು, ಖಾತೆಗಳಾಗದೇ ಇರೋದು, ಇವೆಲ್ಲ ನೋವುಗಳಿತ್ತು ರೈತರಿಗೆ 3ನೇ ದರ್ಜೆಗೆ ಭಾಳಷ್ಟು ಕಡಿಮೆ ಕೇವಲವಾಗಿ ನೋಡ್ತಾಯಿದ್ರು ಅವತ್ತು. ಪೊಲೀಸ್ ಇರ್ಬೋದು, ಅಧಿಕಾರಿಗಳಿರ್ಬೋದು. ಆ ಒಂದು ದಿನದಲ್ಲಿ ರೈತ ಸಂಘದ ಅವಶ್ಯಕತೆ ಇತ್ತು. ಮತ್ತು ರೈತ ಸಂಘ ಬೇಕಾಗಿತ್ತು. ಅವತ್ತು ಎಲ್ಲರೂ ಸಂಘಟಿತರು ಆಗಿರಲಿಲ್ಲ. ಭಾಳ ಹಳ್ಳಿಗಳು, ಭಾಳಷ್ಟು ಕೆಟ್ಟ ಪರಿಸ್ಥಿತಿಗಳಲ್ಲಿ ಹಳ್ಳಿಗಳಿದ್ದು, ಕೈ ಹಿಡ್ಕೊಂಡ್ರೆ ಕರೆಂಟ್ ಹೊಡಿತಿರಲಿಲ್ಲ. ಆ ಒಂದು ಕರೆಂಟ್ಗಳು ಸರಿಯಾದ ಟೈಮಲ್ಲಿ ಕರೆಂಟ್ ಇಲ್ಲ, ಬೆಳೆಗಳಿಗಿಲ್ಲ ಈ ಥರ ಒಂದು ಪರಿಸ್ಥಿತಿ ಇತ್ತು ಅವತ್ತು. ಹಾಗಾಗಿ ನಾವು ಇದೆಲ್ಲ ನೋಡಿ ನಂಜುಂಡಸ್ವಾಮಿಯವರ ಪ್ರೇರಣೆಯಿಂದ ಯಾಕೆ ನಾವು ಸಂಘಟಿತರು ಆಗಬಾರ್ದು ಅಂತ ಸಂಘಟನೆಗೆ ಬಂದದ್ದು. ಹಾಗಾದರೆ ನಿಮ್ಮ ಚಾಮರಾಜನಗರ ಅಂತ ಇಲ್ಲ, ಮೈಸೂರು ಜಾಸ್ತಿ. ಚಾಮರಾಜನಗರ ಪೂರ್ತಿ ನಾವು ಜಿಲ್ಲೆನೇ ಅಂದ್ಕೊಂಡಿದ್ದು. ಚಾಮರಾಜ ಜಿಲ್ಲೆ ಅವತ್ತು ಇಡೀ ಜಿಲ್ಲೆನ ನಾವು ಸುತ್ತಾಡ್ತಿದ್ದು. ಇಡೀ ಮೈಸೂರು ಹೆಂಗೆ ಅಂದರೆ ಎಲ್ಲಕ್ಕೊಂದು 60 ಕಿಲೋಮೀಟ್ರ್ ವ್ಯಾಪ್ತಿ ಒಳಗಡೆ ಬರ್ತಿತ್ತು. ಅವತ್ತು ಈ ಥರ ಮೊಬೈಲ್ ಇರಲಿಲ್ಲ. ಸಂಘಟನೆ ಮಾಡೋದು ಭಾಳ ಕಷ್ಟ ಇತ್ತು ಅವತ್ತು. ತುಂಬ ಕಷ್ಟ ಇತ್ತು. ನಡ್ಕೊಂಡು ಹೋಗ್ತಾ ಇದ್ದು. ಬಂದರೆ ಊಟ ಇರಲಿಲ್ಲ, ದುಡ್ಡು ಇರಲಿಲ್ಲ. ಭಾಳಷ್ಟು ಕಷ್ಟದಲ್ಲಿ ಒಂದು ಸಂಘಟನೆ ಬೆಳೆತು ಅವಾಗ. ಹೌದು. ಅಂದರೆ ಈಗಾದರೆ ಮೊಬೈಲ್ ಇದೆ, ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದ್ರೆ ವಾಟ್ಸಪ್ಪಲ್ಲೆಲ್ಲ ಆರಾಮಾಗಿ ಬೇಕಾದ್ರೆ ರೈತರನ್ನ ಕಾಂಟ್ಯಾಕ್ಟ್ ಮಾಡೋದು ಈಸಿ ಆಗಿದೆ. ಆಗನ ಒಂದು ಫೇಸಲ್ಲಿ, ಆಗೊಂದು ಟೈಮಲ್ಲಿ ನಿಮ್ಗೆ ಎಷ್ಟು ಹಿಂಸೆ ಆಯ್ತಿತ್ತು? ಒಂದು ಸಂಘಟನೆ ಮಾಡಲೇಬೇಕು, ರೈತರನ್ನೆಲ್ಲ ಒಗ್ಗೂಡಿಸ್ಬೇಕು ಅಂದಾಗ ಎಷ್ಟು ನಿಮಗೆ ಕಷ್ಟ ಆಯ್ತಿತ್ತು? ಅವತ್ತು ಬಸ್ಗಳು ಸರಿಯಾಗಿಲ್ಲ, ಸೈಕಲ್ಗಳು ಹೋಗ್ತಾಯಿದ್ವು. ಮತ್ತು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಲ್ಲ ಲೆಟ್ರ್ಗಳನ್ನ ಕೊಡ್ತಾಯಿದ್ದು. ಎಲ್ಲ ದುಡ್ಡು ಮತ್ತು ಎಲ್ಲರ ಹತ್ರನೂ ಕಲೆಕ್ಟ್ ಮಾಡ್ತಿರೋ ದುಡ್ಡು ಅವತ್ತು. ಮತ್ತು ದುಡ್ಡು ಇಲ್ಲ ಅವತ್ತು, ರೈತರ ಹತ್ರ ದುಡ್ಡು ಇಲ್ಲ. ಭಾಳಷ್ಟು ಕಷ್ಟ ಇತ್ತು ಆವತ್ತಿನ. ಅಷ್ಟರಲ್ಲಿ ಅಷ್ಟು ಜನ ಬರ್ತಾಯಿದ್ರು. ಮತ್ತು ಅವತ್ತು ಸಂಘಟನೆ ಒಂದಿತ್ತು. ಮೇಯ್ನ್ ನಂಜುಂಡಸ್ವಾಮಿಯರಿದ್ದರು ಅವತ್ತು, ಪ್ರೊಫೆಸರ್ ಇದ್ದರು. ಅವ್ರ ಮಾತಿಗೆ ರೈತರು ಬರ್ತಾಯಿದ್ರು. ಮತ್ತು ಕಷ್ಟಗಳನ್ನ ಅರ್ಥಕೊಂಡು ಈ ಮಟ್ಟದಲ್ಲಿ ಮೊಬೈಲ್ಗಳಿಲ್ದರೂ ಕಾಗದಗಳ ಮುಖಾಂತರನೋ ಈ ಥರ ಹೋಗಿ ಊರುಗಳಿಗೆ ಹಂಚ್ಕೊಳ್ಳೋದು, ಅವ್ರ ಊರುಗಳಿಗೆ ನಡ್ಕೊಂಡು ಹೋಗೋದು, ಅಲ್ಲಿ ಉಳ್ಕೊಳ್ಳೋದು, ಸೈಕಲ್ ಜಾಥಾ ಮಾಡೋದು, ಈ ಥರ ಒಂದು ಆಗಿ ನಾವು ಸಂಘಟನೆಗಳನ್ನ ಮಾಡಿದ್ವಿ. ಭಾಳ ಕಷ್ಟ ಇತ್ತು ಒಟ್ಟಲ್ಲಿ ಅವತ್ತು ರೈತರ ಜೊತೆ ಸಂಘಟನೆ ಮಾಡೋದು ಭಾಳ ಕಷ್ಟ. ಮತ್ತು ಅಲ್ಲಲ್ಲಿ ಆವತ್ತು ಆ ಪಕ್ಷಿಗಳು ಅವತ್ತು ಅಲ್ಲಿ ಅವ್ರನ್ನ ಹತ್ತಿಕ್ಕೋದು, ಅವ್ರು ಎದುರಿಸೋದು, ಇವೆಲ್ಲ ನಡೀತಿತ್ತು ಆಗ. ಹಾಗಾಗಿ ಕಷ್ಟ ಇತ್ತು ಅವತ್ತು. ಆದರೂ ಸಂಘಟನೆ ಆಗ್ತಿರು ರೈತರು.
ಆ ತಾಕತ್ತಿತ್ತು ನಂಜನಸ್ವಾಮಿ ಅವರಿಗೆ, ಒಂದು ಇದಿತ್ತು, ಒಂದು ಶಕ್ತಿ ಇತ್ತು. ಹಾಗಾಗಿ ಆ ಶಕ್ತಿ ಮೇಲೆ ಕೆಲಸಗಳಾಗ್ತಾಯಿದ್ವು. ಸೊ ಹಾಗಿದ್ರೆ ನಂಜನಸ್ವಾಮಿ ಅವರ ಆಶಯಗಳು ಈಗಲೂ ಉಳ್ಕೊಂಡಿದೆಯಾ ಸಂಘಟನೆಗಳಲ್ಲಿ ಅನಿಸುತ್ತಾ ನಿಮಗೆ? ಸಂಘಟನೆಯಲ್ಲಿ ಎಲ್ಲ ಸಂಘಟನೆಗಳು ಇಲ್ಲ, ಕೆಲವೊಂದು ಸಂಘಟನೆಗಳಿದೆ. ಅವರ ತತ್ವ ಆದರ್ಶ ಉಳ್ಕೊಂಡಿದ್ದಕ್ಕೆ ಇವತ್ತು ಸರ್ಕಾರ ಎದುರೋದು. ಆ ಕಾರ್ಯಕರ್ತರು ಇದ್ದಾರೆ ಇಡೀ ಕರ್ನಾಟಕದಲ್ಲಿ, ಇಲ್ಲ ಅಂತಲ್ಲ. ಕೆಲವೇ ಜನಗಳು ಆ ಮಟ್ಟದಲ್ಲಿ ಆ ಸಂಘಟನೆ ಶಕ್ತಿನ ಬೆಳೆಸ್ಕೊಂಡು ಅವರ ಏನು ಆಶಯಗಳು ಮತ್ತು ಅವ್ರು ಏನು ಹೇಳ್ತಾಯಿದ್ರು, ಈಗೆಲ್ಲ ಅವ್ರ ಜೊತೆ ನಾವು ಜೊತೆಲೇ ಬಂದವರು, ಅವ್ರ ಮಾತುಗಳನ್ನ ಕೇಳಿ, ಅವ್ರ ಪ್ರಶ್ನೆ ಮಾಡೋ ರೀತಿಗಳನ್ನ ಕೇಳಿ, ಅವ್ರು ಹೇಳ್ಕೊಟ್ಟ ಇರದಲ್ಲಿ ನಾವು ಇವತ್ತು ಈಗ ನಾವೇ ಉದಾಹರಣೆಗಳು ಅವೆಲ್ಲ. ಇವತ್ತು ನಾವು ಯಾತಕ್ಕೆ ಬಂದಿದ್ದೀವಿ ಅಂದರೆ ಸಂಘಟನೆ ರೈತರಿಗೆ ಒಳ್ಳೇದಾಗಲಿ. ನಾನು ಯಾರೂ ಕರೆದಿಲ್ಲ ಇಲ್ಲಿ, ನನ್ನ ಯಾರು ನೀ ಬಾ ಟವಲ್ ಹಾಕೊಂಡು ನನಗೆ ಒಳ್ಳೇದು ಮಾಡುವಂತ ಕರೆದಿಲ್ಲ. ನಾನು ಎಲ್ಲವನ್ನು ಬಿಟ್ಟು ರೈತರ ಇದಕ್ಕೋಸ್ಕರ ನಾನು ಬಂದಿರೋದು. ಇಲ್ಲಿ ಬಂದು ಸಂಪಾದನೆ ಮಾಡಲಿಲ್ಲ, ನಾನು ಹಾಳಾಗೋದು, ನಾನು ಜಮೀನು ಮಾರ್ಕಣಿ ಅನ್ನೋ ಪ್ರಶ್ನೆ ಇಲ್ಲಿ ಬರಲ್ಲ. ಜನ ನಾನು ಕರೆದಿಲ್ಲ, ನಾನು ಬಂದಿರೋದಿಲ್ಲಿ. ನಾನು ಸ್ವಯಂ ಪ್ರೇರಣೆಯಿಂದ ಸಂಘಟನೆಯಲ್ಲಿ ಕೆಲಸ ಮಾಡಬೇಕು, ಒಂದು ಒಳ್ಳೇದಾಗಬೇಕು, ಆ ವರ್ಗನ ಮೇಲೆತ್ತಬೇಕು, ಅನ್ಯಾಯನ ವಿರುದ್ಧ ಪ್ರತಿಭಟಿಸಬೇಕು ಅಂತ ಬಂದಿದ್ದೇನೆ ಹೊರತು ರೈತ ಸಂಘ ಬಂದು ನಂಗೆ ಆ ಸಾಲ ಬಂತು, ನಂಗೆ ಹಾಳಾಗೋದು, ನಂಗೆ ಡಿಗ್ರಿ ಉಂಟು, ಅವೆಲ್ಲ ಪ್ರಶ್ನೆ ಇಲ್ಲಿ ಬರಲ್ಲ. ಅದಕ್ಕಾಗಿ ನಾನು ದುಡ್ಡು ಮಾಡಿದೆ, ಅದು ಎಷ್ಟು ಗಂಟೆ ನಾವು ಮಾಡೋದು, ಈಗ ದುಡ್ಡು ಮಾಡಬೇಕು ನಾನು, ಆ ಪ್ರಶ್ನೆ ನಾವು ಇಲ್ಲಿ ಬಂದಿರೋದೇ ರೈತರ ಉಳಿವು ಪ್ರಶ್ನೆ. ರೈತರನ್ನ ಮೇಲೆತ್ತಬೇಕು, ರೈತರಿಗೆ ಒಳ್ಳೇದಾಗಬೇಕು, ಪ್ರಕೃತಿ ಉಳಿಬೇಕು, ಪರಿಸರ ಉಳಿಸಬೇಕು, ನಮ್ಮ ಜನ ಉಳಿಬೇಕು ಅನ್ನೋ ಸ್ಫುರಣೆನೂ ಯುವ ಸಂಘಟನೆಗೆ ಬಂದಿರೋದು ನಾವೆಲ್ಲ. ಆ ಭಾವನೆಯಲ್ಲಿ ಇರೋರು ಇವತ್ತು ಇದ್ದಾರೆ, ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಓಕೆ, ಸೊ ನೀವು ಬೇಸಿಕಲಿ ಜಾಸ್ತಿ ನಿಮ್ಮ ಫೋಕಸ್ ಏನಿದ್ರು ಚಾಮರಾಜನಗರದಲ್ಲಿ ನೀವು ನೋಡ್ತೀವಿ, ಯಾಕಂದರೆ ನಿಮ್ಮ ಊರಿನ ರೈತರು ಮೊದಲು ಬೆಳಿಬೇಕು, ಅವ್ರ ಅಭಿವೃದ್ಧಿ ಆಗಬೇಕು ಅಂದರೆ. ಹಾಗಾದರೆ ಈಗಲೂ ಕೂಡ ಅವಾಗಿನಿಂದ ನಿಮ್ಮ ಹೋರಾಟ ಪ್ರಾರಂಭ ಆದಮೇಲೂ ಇಲ್ಲಿವರೆಗೂ ಈಗಲೂ ಕೂಡ ನಿಮ್ಮ ಜಿಲ್ಲೆಯ ರೈತರು ಅನುಭವಿಸ್ತಿರುವಂಥ ಸಮಸ್ಯೆಗಳೇನು ಸರ್? ಚಾಮರಾಜನಗರ ಸೀಮಿತ ಅಂದರೆ, ಯಾಕಂದರೆ ಎಲ್ಲ ಕಡೆ ನಾವು ಓಡಾಡೋಕ್ಕಾಗಲ್ಲ. ಒಬ್ಬ ರೈತ ನಾವು ಎಷ್ಟು ನಮ್ಮ ಸಾಮರ್ಥ್ಯ ಇರೋದು ಒಂದು ಜಿಲ್ಲೆಗೆ ಮಾಡ್ಬೋದು ಹೊರತು ಇರ್ಬೋದು, ಮೇಲಕ್ಕೆ ಏನೇ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಅವೆಲ್ಲ ತೊಂದರೆಗಳಾಗ್ತವೆ. ನಮ್ಮ ಜಿಲ್ಲೆನ ನಾವು ಮಾಡ್ಕೊಂಡು ಏನು ಇವತ್ತು ನಮ್ಮಲ್ಲಿ ಕಾಡು ಪ್ರಾಣಿಗಳ ಅವಳಿ ಜಾಸ್ತಿ ಇದೆ, ಅರಣ್ಯ ಸಮಸ್ಯೆಗಳು ಜಾಸ್ತಿ ಇದೆ. ಅಲ್ಲಿ ಇನ್ನೂ ಕರೆಂಟ್ ನೋಡಿದ ಜನ ಇದ್ದಾರೆ, ನೆಲ್ಲಲ್ಲಿ ನೀರು ಬರದೆ ನೋಡಿದ ಜನ ಇದ್ದಾರೆ. ಇನ್ನು ಗ್ಯಾಸ್ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು, ಸೌದೆ ಒಲೆಯಲ್ಲೇ ಊಟ ಮಾಡ್ಕೊಂಡು, ಸೌದೆ ಒಲೆ ಬೆಂಕಿ ಹಾಕೊಂಡೇ ಇನ್ನೂ ಇದ್ದಾರೆ ನಮ್ಮಲ್ಲಿ. ಸೌದೆ ಒಲೆಯಲ್ಲೇ ಬೆಂಕಿ ಹಾಕೊಂಡು ಅಡುಗೆ ಮಾಡ್ತಾರೆ, ಆ ಬೆಂಕಿಲೇ ಊಟ ಮಾಡ್ತಾರೆ, ಆ ಬೆಂಕಿಲೇ ಓದ್ತಾರೆ ಮಕ್ಕಳು. ಇನ್ನೂ ನಮ್ಮ ಜಿಲ್ಲೆಯಲ್ಲಿ ಅಂಥ ಪರಿಸ್ಥಿತಿ. ಬಸ್ಗಳಿಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಇಷ್ಟೆಲ್ಲ ಸಮಸ್ಯೆ. ಮತ್ತು ರೈತರು ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಇನ್ನೂ ಎಷ್ಟೋ ಊರುಗಳು ಈ ಥರ ಒಂದು ಪ್ರಾಣಿಗಳು ಯಾವತ್ತು ಹೊಲಕ್ಕೆ ಹೋದವ ಮನೆಗೆ ಬರಲ್ಲ, ಈ ಥರ ಒಂದು ಸಮಸ್ಯೆಗಳು ಇನ್ನೂ ನಮ್ಮ ಜಿಲ್ಲೆಯಲ್ಲಿ ಇದೆ. ಆ ಜಿಲ್ಲೆಗೆ ನಾವು ಆಗಷ್ಟು ಹೋರಾಟಗಳನ್ನ ಮಾಡ್ತಾಯಿದ್ದೀವಿ. ಸಮಸ್ಯೆಗಳಿದೆ, ನಮ್ಗೆ ಸಾಕಾಗಲ್ಲ. ಅಂದರೆ ನಮ್ಮಲ್ಲಿ 2 ವೈಲ್ಡ್ ಲೈಫ್ ಟೈಗರ್ ರಿಸರ್ವ್ ಇದೆ, 2 ವೈಲ್ಡ್ ಲೈಫ್ ಇದೆ. ಒಂದು ಬಂಡೀಪುರ BRT ಟೈಗರ್ ರಿಸರ್ವ್ ಇದೆ, ಮತ್ತು ಒಂದು MMLS ಕಾವೇರಿ ವನ್ಯಜೀವಿ ಇದೆ. ಮತ್ತು ಸುತ್ತಲೂ 40 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಕಾಡು ಬಂದ್ಬಿಡ್ತು ನಮಗೆ. ಹಾಗಾಗಿ ಒಂದು ಪ್ರಕೃತಿ ಸಂಪತ್ತು ಚೆನ್ನಾಗಿದೆ ನಮಗೆ. ಸಂಪತ್ತು ಭಾಳಷ್ಟು ನೈಸರ್ಗಿಕ ಸಂಪತ್ತು ನಿಮ್ಮ ಮೈಸೂರಲ್ಲೂ ಇಲ್ಲ. ಅಷ್ಟು ಕರಿಕಲ್ಲಿದೆ, ಬೆಳಿಕಲ್ಲಿದೆ, ನೈಸರ್ಗಿಕ ಚೆನ್ನಾಗಿದೆ. ಅಷ್ಟೆಲ್ಲ ಇದ್ದರೂ ರೈತರ ಸಮಸ್ಯೆಗಳು ಇದೆ. ಆ ಸಮಸ್ಯೆಗಳನ್ನ ಬಗೆಹರಿಸಲಿ ಅಲ್ಲಿನ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಹಾಗಿದ್ರೆ ಇದೆಲ್ಲ ನೀವು ಹೇಳೋದೆಲ್ಲ ನೋಡೋದಾದರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ತುಂಬ ಯೋಜನೆಗಳನ್ನೆಲ್ಲ ತರುತ್ತೆ, ತುಂಬ ಸ್ಕೀಮ್ ಎಲ್ಲ ತರುತ್ತೆ, ರೈತರಿಗಾಗಿನೇ ತುಂಬ ತರುತ್ತೆ. ಅವೆಲ್ಲ ರೈತರಿಗೆ ತಲುಪ್ತಿಲ್ಲ. ಸ್ಕೀಮ್ ಏನಿಲ್ಲ, ಸ್ಕೀಮ್ಗಳು ಏನೋ ಕೊಡಲ್ಲ. ಸ್ಕೀಮ್ಗಳು ಬರೀ ಘೋಷಣೆಗಳು ಮಾತ್ರ ಸ್ಕೀಮ್ಗಳು ಹೊರತು ಯಾವ ಸ್ಕೀಮು ಯಾವ ರೈತನಿಗೂ ತಲುಪಲ್ಲ. ಅದು ಅರಿವು ಕಾರ್ಯಕ್ರಮಗಳು ಎಲ್ಲೋ 1-2 ಇರ್ಬೋದು ಹೊರತು ನಿಮಗೆ ಏನು ಮ್ಯಾಕ್ಸಿಮಮ್ ಒಂದು 25% ತಲುಪಲ್ಲ. ಅಂದರೆ ಆ ಸ್ಕೀಮ್ಗಳು ಏನಿಲ್ಲ. ಆ ಸ್ಕೀಮ್ಗಳು ಏನು ಮಾಡ್ತಾರೆ ಸರ್ಕಾರಗಳು ಅಂದರೆ, ನನಗೆ ಗೊತ್ತಿರೋ ಪ್ರಕಾರ ಒಂದು ಸ್ಕೀಮ್ ಕೊಟ್ಟರೆ ಅಲ್ಲಿ 108 ಕಂಡೀಷನ್ಗಳಾಗ್ತಾರೆ. ಇಲ್ಲಿ ಕೊಟ್ಟಂಗೂ ಹೋಗ್ಬೇಕು, ಅಲ್ಲಿ ವಾಪಸ್ ಹಿಂದಕ್ಕೆ ಹೋಗ್ಬೇಕು. ಹಾಗಾಗಿ ಕಂಡೀಷನ್ಗಳಷ್ಟೇ, ಆ ಕಂಡೀಷನ್ ಮೀರಿ ರೈತನಿಗೆ ತಲುಪಲ್ಲ. ಯಾವುದಾದ್ರು ಒಂದು ತೊಂದರೆ ಸಿಕ್ಕತ್ತ ಅಲ್ಲಿ ಏನಾದ್ರು ಮಾಡಿ ಅದು ವಾಪಸ್ ಹೋಗುತ್ತೆ ದುಡ್ಡು. ಅಲ್ಲಿ ರೈತರು ಆ ಥರ ಇದ್ದಾಗ ಸ್ಕೀಮ್ಗಳು ಎಲ್ಲರೂ ರೈತ ಮುಂದುವರಿಬೇಕಾಯ್ತು, ಹೇಳ್ಬೇಕಾಯ್ತು. ಎಲ್ಲೋ 1-2 100ಕ್ಕೆ ಒಂದೂ ಇಲ್ಲ. ಟೋಟಲಿ ತಗೊಂಡಾಗ ಅಷ್ಟೇ ಅಂದರೆ ಇಲ್ಲಿ 1 2 3 ಜನ 4 ಜನ 5 ಜನ ಅಷ್ಟೇ ಹೊರತು ಅಲ್ಲಿ 100ಕ್ಕೆ 1 2 ಅಂತ ಬರಲ್ಲ. ಹಾಗಾಗಿ ಸ್ಕೀಮ್ಗಳೇನು ಅವ್ರೇನು ಯಾವ ಈ ಸ್ಕೀಮ್ಗಳು ಕೊಟ್ಟರೆ ರೈತರು ಮುಂದುವರಿಯೋರು. ಯಾಕೆ ಇನ್ನೂ ಇದೆ ಯಾವ ಸ್ಕೀಮ್ಗಳು ಕೊಡ್ತಾರೆ ಎಲ್ಲ ಆ ದಲ್ಲಾಳಿಗಳಿಗೋ ಇನ್ಯಾರಿಗೋ ಆಗುತ್ತೆ ಹೊರತು ರೈತರಿಗಂತೂ ಸ್ಕೀಮ್ಗಳು ಎಲ್ಲ ಕಮಿಷನ್. ಈಗ ಸಬ್ಸಿಡಿ ಕೊಡ್ತಾರೆ ನೋಡಿ, ಈಗ ಶೀಟ್ ಕೊಡ್ತಾರೆ, ಮಲ್ಚಿಂಗ್ ಶೀಟು. ಯಾರಿಗೆ ಮಲ್ಚಿಂಗ್ ಶೀಟು ದುಡ್ಡು ಕೊಡೋದು? ಫ್ಯಾಕ್ಟ್ರಿ ಅವ್ನಿಗೆ. ಮಿಷಿನರಿಗಳು ಕೊಡ್ತಾರೆ ಯಾರಿಗೆ? ಫ್ಯಾಕ್ಟ್ರಿ ಅವ್ರಿಗೆ. ಅಲ್ಲಿ ಲಾಭ ಮಾಡ್ಕೊಂಡು 1 ರೂಪಾಯಿ ಇರೋದ 10 ರೂಪಾಯಿ ಮಾಡಿಬಿಟ್ಟು ಕೊಡ್ತಾರೆ. ಅಲ್ಲಿ ಸಬ್ಸಿಡಿ
ಆ ದುಡ್ಡೆಲ್ಲ ಅವ್ನಿಗೆ ಗೊತ್ತು. ಈ ಥರ ಎಲ್ಲ ಸ್ಕೀಮ್ಗಳು ನೇರ ಅವನಿಗೆ ಇಷ್ಟ ಬಂದ ಮಿಷಿನ್ಗಳು ತಗೊಳಗಿಲ್ಲ. ಅವನು ಈಗ ಇಷ್ಟ ಬಂದದ್ದು ತಗೊಳಗಿಲ್ಲ. ಯಾವುದೋ ಒಂದು ಬಾಳೆ ಏನೋ ಒಂದು ಕೊಡ್ತಾರೆ ಗಿಡಗಳ, ಆಮೇಲೆ ಫೇಲ್ ಆಗಿರ್ತದೆ, ಆ ಗಿಡ ತಗೊಂಡು ಇವನು ಕೊಡ್ತಾರೆ. ಎಲ್ಲ ಒಂದು ರೀತಿ ದುಡ್ಡೆಲ್ಲ ಸಬ್ಸಿಡಿ ಹೆಸರಲ್ಲಿ ಯಾರಿಗೂ ಹೋಗ್ತಾಯಿದೆ? ಕಂಪ್ನಿಗಳಿಗೆ ಹೋಗ್ತಾಯಿದೆ, ಅವ್ರಿಗೂ ಹೋಗ್ತಾಯಿದೆ. ದುಡ್ಡು ಹೆಸರು ನಮ್ಮದು ಹೋಗ್ತಾ ಇರೋದು ಅವ್ರಿಗೆ. ಹಾಗಿದ್ರೆ MSP ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? MSP ಯಾರು ಅವ್ರು ಮಾಡೋದು? ಎಲ್ಲೋ ಕೂತ್ಕೊಂಡು IAS ಅಧಿಕಾರಿಗಳು ಎಲ್ಲೋ ಕೂತ್ಕೊಂಡು ಮಾಡ್ತಾರೆ. ಅವನಿಗೆ ಕೃಷಿ ಜ್ಞಾನ ಗೊತ್ತಿಲ್ಲ, ಅವನಿಗೆ ಆ ಲೇಬರ್ ಇದು ಗೊತ್ತಿಲ್ಲ, ರೈತನ ಕಷ್ಟ ಗೊತ್ತಿಲ್ಲ. ರೈತನಿಗೆ ಎಲ್ಲ ಋತುಗಳಲ್ಲೂ ಕಷ್ಟ. ಅವನಿಗೆ ಬೇಸಿಗೆ ಕಾಲದಲ್ಲೂ ಕಷ್ಟ, ಮಳೆಗಾಲದಲ್ಲೂ ಕಷ್ಟ, ಗಾಳಿ ಕಾಲದಲ್ಲೂ ಕಷ್ಟ, ಚಳಿಗಾಲದಲ್ಲೂ ಕಷ್ಟ. ಎಲ್ಲ ಕಾಲದಲ್ಲೂ ರೈತ ಕಷ್ಟಪಡ್ತಾನೆ. ಒಂದು ಯಾವುದೇ MSPನ ಅವರು ಎಷ್ಟು ಏರಿಸ್ತಾರೆ? ಇವು ಈ ಪ್ರಮಾಣ ನೋಡಿ. ಇವತ್ತು ಟೀ 10 ರೂಪಾಯಿ ಟೀ 20 ರೂಪಾಯಿಗೆ ಹೋಗಿದೆ. ಅಂದರೆ ಡಬಲ್ ಅಟ್ಟ. ಎಷ್ಟು ಪೆಟ್ರೋಲ್ ಬೆಲೆ ಎಷ್ಟು 100 ಇದ್ದದು 106 ರೂಪಾಯಿ 107 ರೂಪಾಯಿ ಆದ ತಕ್ಷಣ ಇಲ್ಲಿ 10 ರೂಪಾಯಿ ಏರಿಸ್ಬಿಟ್ಟ. ಅಂದರೆ ರೈತನ ಬೆಲೆಗಳಿರಲ್ಲ, ಇನ್ನೂ ಅದು ಕಡಿಮೆನೇ ಇರ್ತದೆ. ಹಾಗಾಗಿ MSPಗಳು ಮಾಡೋರು ಅಲ್ಲಿ ರೈತ ಪ್ರತಿನಿಧಿಗಳಿಲ್ಲ, ರೈತರನ್ನ ಕೇಳಲ್ಲ. ಮತ್ತು ಹಳ್ಳಿಗಳಿಂದ ಏನೇನು ಬೇಕು ನಿಮಗೆ, ಎಷ್ಟು ಪ್ರೈಸ್ ಬೇಕು, ಇವೆಲ್ಲ ಅಲ್ಲಿ ಮಾಡಲಿ. ಅವರು ಅಲ್ಲಿ ಕೂತ್ಕೊಂಡು ಡೆಲ್ಲಿಲಿ ಮಾಡಲಿ ಅಂತ ಹೇಳಲ್ಲ. ಆದರೆ ಕೆಳಮಟ್ಟದಿಂದ ನಮ್ಮ ಅಭಿಪ್ರಾಯಗಳನ್ನ ತಗೊಳ್ಳಲ್ಲ. ರೈತ ತಗೊಳ್ಳಿ ಕೆಲಸ ಮಾಡೋನು ರೈತನ ವಿಜ್ಞಾನಿ. ಈಗ ನೋಡಿ, ಈಗ ನೀವು ಕಡಲೆ ಬೆಳೆಬೇಕಾದ್ರೆ 6800 ರೂಪಾಯಿ ಏನಿದೆ ನಮ್ಮ ರೈತನಿಗೆ ಕೊಡ್ತಾನೆ, ಅಲ್ಲಿ ಖರ್ಚು ಪಡೀತಾನೆ. ಅದೇ ನೀವು GKBK ಹೋಗಿ ಕೇಳಿ, ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆಲ್ಲ ಬೆಂಗಳೂರಲ್ಲಿ, ಅಲ್ಲಿ ಅದೇ ಕಡಲೆ ಬೆಳೆಕ ಅವನು ಅದು 4ರಷ್ಟು ದುಡ್ಡು ಹಾಕಿರ್ತಾನೆ. ಅಲ್ಲಿ ನಾ ಬೆಳೆಗೆ ಖರ್ಚು 1000 ಇದ್ದರೆ GKBK ಹೋಗಿ ಕೇಳಿದ್ರೆ 4000 ಹಾಕಿರ್ತಾನೆ. ಆ ರೇಟ್ನ ನಮಗೆ ಕೊಡಲ್ಲ. ಅಲ್ಲಿ ವಿಜ್ಞಾನಿಗಳು ಬೆಳೀತಾರಲ್ಲ ಆ ತಾಕಗಳಲ್ಲಿ, ಆ ತಾಕಗಳ ಖರ್ಚು ಅಲ್ಲಿ ಯಾಕೆ ಹಾಕ್ಬೇಕು? ಅವರು ಅಲ್ಲಿ ಮಾಡ್ಬಿಟ್ಟು ಕೊಡಿ, ಅದು ಕೊಡಲ್ಲ ಅವರು. ಅವ್ರ ರೇಟು 4-5 ಪಟ್ಟು 10 ಪಟ್ಟು ಇರ್ತದೆ. ನಮಗೆ ಕೊಡ ಆ ರೇಟ್ ಕೊಡಿ. ಅಲ್ಲಿಗೆ ನೀವು ಮಾಡ್ತಿರಲ್ಲ, ನೀವು ಬೆಳೆಯಲ್ವ, ಅಲ್ಲಿ ನೀವು ಕಬ್ಬು ಬೆಳಿತೀರ, ಒಳಗಡೆಯಲ್ಲಿ ಇಷ್ಟು ಬರ್ತದೆ, ಹಿಂಗೆಲ್ಲ ಮಾಡ್ತಾರೆ. ಆ ರೇಟ್ನ ಇಲ್ಲಿ ಹಾಕಿ, ನೀವು ಅದು ಹಾಕಲ್ಲ. ಎಲ್ಲೋ ಕೂತ್ಕೊಂಡು ಏನು ಮಾಡ್ತಾರೆ? ಅದು MSP ಅಲ್ಲ. ನಮ್ಗೆ MSP ನೀವು ಬೇಕಾಗಿಲ್ಲ. ನಿಜವಾದ ಬೆಲೆನ, ವೈಜ್ಞಾನಿಕವಾದ ಬೆಲೆನ ಅದು ಕೊಡಿ. ಆಯಿತು, ನೀವು ತಿನ್ನೋದು ಅಷ್ಟೇ ತಾನೆ. ಈಗ ನೋಡಿ, ನೀವು ಟೊಮೊಟೊ ತಗೊಂಡ್ರೆ ಗ್ರಾಹಕನಿಗೆ 50 ರೂಪಾಯಿ ಇರುತ್ತೆ, 30 ರೂಪಾಯಿ ಇರುತ್ತೆ, ನನಗೆ 2 ರೂಪಾಯಿ ಬರ್ತದೆ. ಅಷ್ಟು ಡಿಫ್ರೆನ್ಸ್ ಯಾಕೆ? ಯಾರಿಗೂ ಹೋಯ್ತಾಯಿದ್ದು ದುಡ್ಡು? ಅದು ಅಲ್ಲಿ ನೀವು ಫಿಕ್ಸ್ ಮಾಡಿ, ಗ್ರಾಹಕನಿಗೆ ಏನು ತಲುಪುತ್ತೆ ಆ ರೇಟನ್ನು ನಮಗೆ ಫಿಕ್ಸ್ ಮಾಡಿ ಕೊಡಿ. ಹಾಗಾದರೆ ಈ ಥರ ಹೇಳೋದಾದ್ರೆ ಈ ರೈತ ಮತ್ತು ಸರ್ಕಾರ ಇವೆರಡರ ಮಧ್ಯೆ ಈ ಬರೋ ದಲ್ಲಾಳಿಗಳೇ ಎಲ್ಲ ಮೇನ್ ದಲ್ಲಾಳಿಗಳೇ ಹೋಯ್ತಿರೋದು. ನಿಮಗೆ ಈಗ ಒಂದು ಕಾಳು ಹಾಕಿ, ಈಗ ರಾಗಿ ಹಾಕಿದ್ರೆ ಒಂದು ಕಾಳು ಹಾಕಿದ್ರೆ 4800 5000 ಕಾಳು ಬರ್ತದೆ. ಒಂದು ರಾಗಿ ಹಾಕಿದ್ರೆ ಅದು ಯಾವ ಬಿಸ್ನೆಸ್ಲಿದ್ದದು ಅಷ್ಟು ದುಡ್ಡು ಅಷ್ಟು ಪಟ್ಟು ಬರೋದು ಯಾವುದ್ರಲ್ಲಿದೆ? ಯಾಕೆ ರೈತ ಹಾಳಾಗ್ತಾ ಇದ್ದಾನೋ? ಒಂದು ಕಾಳು ನಾವು 1000 ಕಾಳು ಅಂತೀವಿ, ಆಯಿತು 1000 ಕಾಳೇ ಹಾಕೊಳ್ಳಿ. ಅಷ್ಟು ಬೆಳೆಯವನು ಯಾಕೆ ಸಾಯ್ತಾ ಇದ್ದಾನೋ? ಯಾರು ಮೋಸ ಮಾಡ್ತಾಯಿದ್ದಾರೋ ಅವನಿಗೆ? ನೀವು 1970 ಇಸ್ವಿನ ಹಿಂದಕ್ಕೆ ಹೋದಾಗ ಒಂದು ಕ್ವಿಂಟಲ್ ಭತ್ತಕ್ಕೆ 70 ರೂಪಾಯಿ ಇತ್ತು. ಅವ್ರ ಸಂಬಳ ಸಾರಿಗೆ ಎಲ್ಲ 7 ರೂಪಾಯಿ 1 ರೂಪಾಯಿ 4 ಆಣಿ 8 ಆಣಿ ಇತ್ತು. ಇವತ್ತು ಅವರೆಲ್ಲ 500ರಿಂದ 1000 ಪಟ್ಟು ಹೆಚ್ಚಿಬಿಟ್ಟದೆ. ನಮ್ಮದು ಬರೀ 30 ಪಟ್ಟು ಹೆಚ್ಚಿದೆ. ನೋಡಿ ತಾರತಮ್ಯ ಹೆಂಗಿದೆ ರೈತನಿಗೂ ಅವ್ರಿಗೂ. ಯಾರು ಮೋಸ ಮಾಡ್ತಾಯಿದ್ರು? ಯಾರು ಎಲ್ಲ ದಲ್ಲಾಳಿಗಳು ಬದುಕ್ತಾರೆ. ಇವರು ಅದರಿಂದೆಲ್ಲ ಕಮಿಷನ್ ಇವ್ರುಗಳಿಗೆ ಹೋಗುತ್ತೆ. ಯಾವುದೇ ನೀವು ಹೋಗಿ ಮಾರ್ಕೆಟ್ಗೆ, APMC ಮಾರ್ಕೆಟ್ಗೆ 10 ರೂಪಾಯಿ ಕಮಿಷನ್ನು. ಯಾರು ಇದ್ರ ಬಗ್ಗೆ ಮಾತಾಡೋಲ್ಲ. 7 ರೂಪಾಯಿ ಮಾನ ಮರ್ಯಾದಿಲ್ಲ ಅವ್ರಿಗೆ. 8 ರೂಪಾಯಿ ಮಾಡಿದ್ದೀವಿ, 7 ರೂಪಾಯಿ ಮಾಡಿದ್ದೀವಿ. ಎಲ್ಲ MLAಗಳು ಆ ದುಡ್ಡು ಬದುಕ್ತಾರೆ. ನಿಜವಾಗ್ಲೂ ಅವ್ರಿಗೆ ಮಾನ ಮರ್ಯಾದಿಲ್ಲ MLAಗಳಿಗೆ. ಎಲ್ಲರೂ ಅಲ್ಲ, ಕಳ್ಳರಿಗೆ ಹೇಳೋದು, ಭ್ರಷ್ಟರಿಗೆ. ಆ ರೈತನ ಆ 100 ರೂಪಾಯಿಗೆ 10 ರೂಪಾಯಿ ತಗೊಂಡು ಬದುಕ್ತಾರಲ್ಲ ಇವ್ರಿಗೆ ಏನು ತಗೊಂಡು ಹೊಡಿಬೇಕು ಅಂತ ನಾವು ಕೇಳೋದು. ಏನು MSPಗಳು ಮಾಡೋದು ಇವರು? ಎಲ್ಲ APMC, ನೀವು ಎಲ್ಲೇ ಹೋಗಿ APMC 10% ಕಮಿಷನ್ ಅಂದರೆ, ನಾನು ನನ್ನ ಮನೆಗೆ, ನನ್ನ ಹೆಂಡ್ತಿಗೆ, ನನ್ನ ಮಕ್ಕಳಿಗೆ 1 ಲಕ್ಷ ರೂಪಾಯಿ ಟೊಮೊಟೊ ಬೆಳೆದ್ರೆ 10,000 ರೂಪಾಯಿ ಅವ್ರಿಗೆ ಕೊಡಬೇಕು. ನನ್ನ ಮಗನಿಗೋ ನನ್ನ ಹೆಂಡ್ತಿಗೂ ಏನೋ ನಾನು ತಗೊಳಕ್ಕೆ ಕೊಡಲ್ಲ, ಬರ್ಕೈಲಿ ಹೋಯ್ತೀನಿ, ಅದು 10% ಅವನಿಗೆ ಕೊಡ್ತೀವಿ. 10,000 ಅವನಿಗೆ. 1 ಲಕ್ಷ ರೂಪಾಯಿ ಟೊಮೊಟೊ ಬೆಳೆದ್ರೆ 10,000 ಅವನಿಗೆ ಕೊಡಲಿ. ಏನೂ ಮಾಡೋಕ್ಕಾಗಲ್ಲ. ಏನು ವಿಧಿ ಇಲ್ಲ. ನಾನು ಟೊಮೊಟೊ ಮಡಿಕೊಂಡು ಏನು ಮಾಡಲಿ? ರೈತರು ಯಾಕೆ ಕೊಡ್ರಿ ಅಂತ ರೈತರು ಏನು ವಿಧಿ ಇಲ್ಲ. ನಾನು ಟೊಮೊಟೊ ಮಡಿಕೊಂಡು ಏನು ಮಾಡಲಿ? ನಾನು ಸರ್ಕಾರ ಅವನ ಮೇಲೆ ಅರ್ಜಿ ಕೊಡಿ. ಯಾಕೆ ಅರ್ಜಿ ಕೊಡಬೇಕು ನಾನು? ಗಲಾಟೆ ಮಾಡೋಕ್ಕೆ? ನಿನಗೆ ಗೊತ್ತಿರೋಲ್ಲ 10% ಕಮಿಷನ್ ತಗೊಳ್ಳೋದು? ನಿಮ್ಮ ಇರ್ಸೋದು ಯಾತಿಕಲ್ಲಿ ಕೂರ್ಸಿರೋದು? MLA ಯಾತಿಕ್ಕಿರೋದು? ಗೊತ್ತಿಲ್ಲ MLAಗಳಿಗೆ 10% ಕಮಿಷನ್ ತಗೋತಾರೆ ಅಂತ. ಯಾಕೆ ಮಾಡಲ್ಲ? ನೋಡಿ, ಈ ಥರ ಆದಾಗ ಎಲ್ಲಿ ದಲ್ಲಾಳಿ ಅವನು ಏನು 10 ರೂಪಾಯಿ ಬಂದ್ಬಿಡ್ತು ಅವನಿಗೆ ತಗ ಕೂತಿರೋಂಥವಕ್ಕೆ.
ಪುನಃ ತಗೊಳ್ಳೋವಂಥ 10 ರೂಪಾಯಿ ಇಸ್ಕೊತಾನೆ, ಬೆಳೆಯೋನು ಇಲ್ಲ, ಮುಗಿದೋಯ್ತು, ಆರಾಮಾಗಿರ್ತಾರೆ, ದೊಡ್ಡೋಕ್ಲಾಯ್ತಾರಲ್ಲ. ಅದ್ರ ಮೇಲೆ ಅದು ಸಣ್ಣ ಎಲ್ಲ ಮಾರ್ಕೆಟ್ ಸಿಕ್ಕಾಪಟ್ಟೆ ಮಾರ್ಕೆಟಲ್ಲಿ ಮೋಸ ಆಗ್ತದೆ. ಹಾಗಾಗಿ MSP ಮಾರ್ಕೆಟ್ಗಳು ಒಂದು ನಿಗದಿ ಇಲ್ದರೆ ಎಷ್ಟೇ ನೋಡಿ ಎಷ್ಟು ವರ್ಷ ಆದರೂ ರೈತ ಅವ್ನು ಕೇಳೋಕ್ಕಾಗಲ್ಲ, ವಾಯ್ಸ್ ಮಾಡೋ ಪುನಃ ನಾಳೆ ಅವ್ನ ಮನೆಗೆ ಹೋಗ್ಬೇಕು, ಅಲ್ಲಿ ಟೊಮೊಟೊ ದಾರ ಕಟ್ಟಬೇಕು, ಹೊಲ ಉಳ್ಬೇಕು, ಏನೇನೋ ಮಾಡಬೇಕು, ಅವನಿಗೆ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅವನು ಪುನಃ ದನಗಳಿಗೆ ನೀರು ಕುಡಿಸ್ಬೇಕು, ಅವ್ನು ಹೋರಾಟ ಮಾಡೋನೇ ಕೂತ್ಕೊಳ್ಳೋಕ್ಕಾಗಲ್ಲ ಅವ. ಹಾಗಾಗಿ ಇದೆಲ್ಲ ನೋಡ್ಕೊಂಡು ಇವರು ದಲ್ಲಾಳಿಗಳು ಮತ್ತು ಅವ್ರಿಗೆ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ಎಷ್ಟು ಜನ ಮೇಲೆ ಕೇಸ್ ಹಾಕಿದ್ದಾರೆ ಇವರು ಇದುವರೆಗೆ? ನಾವು ಕೊಟ್ಟರು ಕೇಸ್ ಹಾಕಲ್ಲ, ಅಲ್ಲಿ ಕರೆದು ಇಷ್ಟೆಲ್ಲ 10% ಕಮಿಷನ್ ಇದೆ. ಎಷ್ಟು ಜನ ಮೇಲೆ ಕೇಸ್ ಹಾಕಿದ್ದಾರೆ? ಒಬ್ಬರ ಮೇಲೂ ಕೇಸ್ ಹಾಕಲ್ಲ, ಒಬ್ಬರ ಮೇಲೂ ಲೈಸೆನ್ಸ್ ರದ್ದು ಮಾಡಲ್ಲ. ಅವ್ರಿಗೆ ಅವ್ರು ಬೇಕು, ಅವರಿಂದ ಅವ್ರಿಗೂ ಕಮಿಷನ್. ಅದೇ ಅವ್ರ ದುಡ್ಡಿಂದ ಇವರೆಲ್ಲ ಬದುಕೋದು. ನಾವು ಓಟ್ ಹಾಕಿಂದ ಗೆಲ್ದಿ ನಾನು MLA ಆಗಿನಿ ಏನಲ್ಲ, ನಮ್ಗೆ ಅವರಿಂದ ದುಡ್ಡು ಬದುಕ್ತಾರೆ ಇವರೆಲ್ಲ. ಹಾಗಾದರೆ ಸರ್ಕಾರಗಳೂ MNC ಕಂಪ್ನಿಗಳು ಇದಕ್ಕೆಲ್ಲ ಮಾಡಿದ್ದು ದಲ್ಲಾಳಿಗಳಿಂದನೇ. ಓಕೆ. ಸೊ ಈಗ ಕೆಲವು ಕಡೆ ಈಗ ರೈತನಿಂದ ನೇರ ಮಾರುಕಟ್ಟೆಗೆ ಲೈಕ್ ನೇರ ಈ ಕಂಪ್ನಿಗಳು ಎಲ್ಲ ಪರ್ಚೇಸ್ ಮಾಡ್ತಾರೆ. ಈಗ ಸೂಪರ್ ಮಾರ್ಕೆಟ್ಗಳು ಅಂತೆಲ್ಲ ಬರ್ತಾವಲ್ಲ, ಅವ್ರುಗಳು ನಾವು ರೈತರಿಂದನೇ ಪರ್ಚೇಸ್ ಮಾಡ್ಕೊಂಡು ಮಾರ್ತೀವಿ ಅಂತಾರೆ. ಅದಕ್ಕೆಲ್ಲ ನೀವೇನು ಹೇಳ್ತೀರಾ? ಎಷ್ಟು ನೀವು ಅಲ್ಲಿಗೆ ನಾವು ನೋಡಿ, ನಾನು ಮೊನ್ನೆ ಕಲ್ಲಂಗಡಿ ಬೆಳೆದಿದೆ ಆರ್ಗ್ಯಾನಿಕಲಿ, ರಿಲಯನ್ಸ್ನವ್ರು ಅವ್ರು ಕೇಳಿದ್ರೆ 12 ರೂಪಾಯಿ ಹೇಳಿದ್ರು, ಇಲ್ಲಿ ಮಾರ್ಕೆಟ್ಲಿ 8 ರೂಪಾಯಿ ಇತ್ತು. ಅದು ಸೆಲೆಕ್ಟೆಡ್ಡಲ್ಲಿ ತಗೊಂಡೋಗಿ ಹಿಂದಕ್ಕೆ, ಅಲ್ಲಿ ಏನು ಹಿಂದಕ್ಕೆ ತಗೊಂಡೋಗಿ ಆಗಲ್ಲ ಅಂತಾನೆ, ಹಿಂದಕ್ಕೆ ತಗೊಂಡೋದ್ರೆ ಹಿಂದಕ್ಕೆ ತರೋಕ್ಕಾಗಲ್ಲ ನಾವು, ಅಲ್ಲಿ ಸೆಲೆಕ್ಟೆಡ್ಗಳು. ಆದರೆ ನೀವು ಗ್ರಾಹಕರಿಗೆ ಎಷ್ಟು ಮಾರ್ತೀರಾ? ಗ್ರಾಹಕರಿಗೆ ಜಾಸ್ತಿ ಮಾಡ್ತಾರೆ. ಯಾರೇ ಆದರೂ ರೈತನಿಗೆ ಶೋಷಣೆನೇ ಅಲ್ವೇ. ನಾವು ತಗೊಂಬರ್ಬೇಕು ಅಲ್ಲಿಗೆ, ನಾವು ತಗೊಂಡು ಬಂದು ಅಲ್ಲಿ ಕೊಡೋಕ್ಕಂತ ರೈತನಿಗೆ ಅದು ಗೊತ್ತಾಗಲ್ಲ. ಅದು ಅಲ್ಲಿ ಇದು ಸರಿ ಹಣ್ಣಾಗಿಲ್ಲ ಇನ್ನೇನೋ ಅಂದಾಗ ನಾವು ಅವ್ರು ಹೇಳಿದ್ರೆ ಎಷ್ಟು ಕೊಡ್ಬೇಕಾಯ್ತದೆ. ಹಾಗಾಗಿ MSPಗಳ ಉದ್ದೇಶಗಳೇ ಸರಿಯಿಲ್ಲ. ಆದರೂ ಏನೋ ಆಗ್ತಾಯಿದೆ, ನಡೀತಾ ಇದೆ, ಒಂದು ತಕ್ಕ ಮಟ್ಟಿಗೆ ಆಗ್ತಾಯಿದೆ. ಆದರೆ ಪೂರ್ಣ ಪ್ರಮಾಣ ರೈತರಿಗೆ ಒಳ್ಳೆ ರೇಟ್ ಅಂತೂ ಸಿಗ್ತಾಯಿಲ್ಲ. ಓಕೆ. ಸೊ ಇನ್ನು ಚಾಮರಾಜನಗರಕ್ಕೆ ಬಂದರೆ ಅಲ್ಲಿ ಕಾಡು ಪ್ರಾಣಿಗಳದ್ದು ಹಿಂಸೆನೂ ಜಾಸ್ತಿ ಇದೆ. ಸೊ ಸರ್ಕಾರ ಅದಕ್ಕೆ ಏನು ಪರಿಹಾರ ಕೊಡ್ಬೋದು ನಿಮ್ಮ ಪ್ರಕಾರ? ಈಗ ಮಾನವ ಮತ್ತು ಪ್ರಾಣಿಯ ಸಂಘರ್ಷವನ್ನು ಕಡಿಮೆ ಮಾಡೋದಕ್ಕೆ ತಡಿಲೇಬೇಕಂತೂ ಆಗಲ್ಲ ನಾವು. ಸೊ ಆ ಸಂಘರ್ಷನ ಕಮ್ಮಿ ಮಾಡಬೇಕು, ಹೊಲ ಗದ್ದೆ ಅವೆಲ್ಲ ಕಾಪಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಏನು ನಿಮ್ಮ ಪ್ರಕಾರ ಏನು ಪರಿಹಾರ? ಸರ್, ಕಾಡು ಪ್ರಾಣಿಗಳು ಮೊದಲು ಇದ್ದು ಇವತ್ತು ಎಲ್ಲ ಟೈಮಲ್ಲೂ ಇದೆ, ಇಲ್ಲ ಅಂತಲ್ಲ. ಇವತ್ತಿನ ಸಿಸ್ಟಮಲ್ಲಿ ಇವರು ಅಲ್ಲಿ ಕಾಡು ಹಿಂದೆ ಫಾರೆಸ್ಟ್ ಇಲಾಖೆ ಸುಮಾರು ವರ್ಷಗಳ ಹಿಂದೆ ಫಾರೆಸ್ಟ್ ಇಲಾಖೆ ಇರಲಿಲ್ಲ. ಕಾಡು ಚೆನ್ನಾಗಿತ್ತು, ಪ್ರಾಣಿಗಳು ಇದ್ದು, ನಾವು ಇದ್ದು, ಎಲ್ಲ ಇದ್ದು. ಯಾವಾಗ ಇಲಾಖೆಯವರು ರಾಜಕಾರಣಿಗಳು ಲೂಟಿ ಮಾಡ್ತಾರೆ ಕಾಡನ್ನ, ಅವತ್ತಿನ ಕಾಡಿಗೂ ಇವತ್ತಿನ ಕಾಡಿಗೂ ನೋಡ್ಬೇಕಾದ್ರೆ ಅವತ್ತಿನ ಕಾಡಿನಲ್ಲಿ ಲೂಟಿ ತೆಗೆದ ಮರಗಳಿರ್ಬೋದು, ಬೀಡ ಮರ ಇರ್ಬೋದು, ಗಂಧದ ಮರ ಇರ್ಬೋದು, ಎಲ್ಲವನ್ನು ಇವತ್ತು ಲೂಟಿ ಮಾಡಿದ್ರು. ಯಾರ ಮನೇಲಿ ಕೂರ್ಚಿ ಅವ್ರ ಮನೆಗಳಲ್ಲೇ ಇರೋದು. ನಮ್ಮ ಮನೆಗಳಿದ್ದಾವ? ನಮ್ಮ ಮನೆಗಳಲ್ಲಿ ಏನೂ ಇಲ್ಲ. ಇನ್ನು ಮಠಳಗಳು ಆ ಕಾಡೊಳಗಿರೋ ಜನಗಳಿಗೆ ಎಲ್ಲ ಇರೋದು ಅಷ್ಟು ಅವ್ರ ಮನೆಗಳಿಗೆ ಇರೋದು. ಜೊತೆಗೆ ಇವತ್ತು ಪ್ರಾಣಿಗಳಿಗೆ ನಾವೇನು ಒಂದು ಬೆಳೆ ನಷ್ಟನ ಕೊಡಿ, ಅವು ತಿನ್ಕೊಂಡು ಹೋಗಲಿ. ಬೆಳೆ ನಷ್ಟ ಕೊಡಲ್ಲ. ಇವತ್ತು ಅರ್ಜಿ ಕೊಟ್ಟರೆ ಇನ್ನೊಂದು ವರ್ಷವೂ ಒಂದು ವರ್ಷ ಬಂದ, 2 ವರ್ಷಕ್ಕೆ ಬಂದ, ಅದು ಏನು ಸರ್ಕಾರ ಮಾಡೋ ಅದೂ ಕೊಡಲ್ಲ. ಯಾವುದೋ ಒಂದು ಬರೀತಾರೆ, ಏನೋ ಮಾಡ್ತಾರೆ, ಸರಿಯಾದ ಬೆಳೆ ನಷ್ಟಗಳನ್ನು ಅವರು ಕೊಡಲ್ಲ. ಹಾಗಾಗಿ ತಡೆಯೋಕ್ಕಂತೂ ಆಗಲ್ಲ. ಅದು ಸರಿಯಾದ ಬೆಳೆ ನಷ್ಟ ಪರಿಹಾರ ಅಂತಾರೆ. ಪರಿಹಾರ ಎಷ್ಟು ಕೊಟ್ಟರು ಪರಿಹಾರನೇ. ಆ ಪರಿಹಾರ ಅಂದ್ಬಿಟ್ಟ ತಕ್ಷಣ ನಾವು ಇಷ್ಟೇ ಕೊಡು ಅಂತ ಕೇಳೋಕ್ಕಾಗಲ್ಲ. ನಾವು ಹೇಳೋದು ವೈಜ್ಞಾನಿಕವಾದ ಒಂದು ಬೆಳೆನ ನಷ್ಟ ಕೊಡಿ. ಆ ನಷ್ಟ ಕೊಟ್ಟಾಗ ನಾವು ಸುಮ್ಗಿರ್ತೀವಿ, ಎಷ್ಟೋ ಮೇಯ್ಕೊಂಡು ಹೋಗಲಿ, ಏನೋ ಒಂದು ಆಗಲಿ, ನಾವು ಬೆಳಿತೀವಿ, ಅವು ಏನೂ ಮಾಡೋಕ್ಕಾಗಲ್ಲ. ಮತ್ತು ಕಾಡಲ್ಲಿ ಕಾಡಾಗಿಲ್ಲ ಇವತ್ತು. ಮತ್ತು ಎಲ್ಲ ಕಾಡೊಳಗಡೆ ಹೋಗ್ತಾಯಿದ್ದಾರೆ. ಕಾಡೊಳಗಡೆ ಹೋದಾಗ ಆ ಜಾಗಕ್ಕೆ ನಾವು ಹೋದರೆ ಈ ಸಫಾರಿ ನಾವು ಅದು ವಿರೋಧಿಸ್ತೀವಿ. ಸಫಾರಿನ ಮೊದಲೆಲ್ಲ ಸಫಾರಿಗಳಿರಲಿಲ್ಲ. ಇವತ್ತು ಒಂದು ಹುಲಿ ಅದ ಅಂದರೆ ಎಲ್ಲರೂ ಹುಲಿ ಫೋನ್ ಮಾಡ್ತಾರೆ, ಎಲ್ಲರೂ ಅಲ್ಲಿ ಹೊಡೈತಾರೆ. ಅದು ತಿನ್ಕೊಂಡು ಆರಾಮಾಗಿ ಮಲಗಿರೋ ತನಕ ಇವ್ರು ಹೋದಾಗ ನಮಗೆ ಯಾರೋ ಒಂದು ಬೇರೆ ಒಂದು ದೇಶದಿಂದ ಬಂದುಬಿಟ್ರೆ ಎಲ್ಲ ಅವ್ರನ್ನೇ ನೋಡ್ತೀವಿ, ಎಲ್ಲಿಂದ ಬಂದುಬಿಟ್ಟಿದ್ದಾರೋ ಅಂತ ಅಲ್ವಾ ಸರ್? ಒಂಥರ ಅಲ್ವಾ ಹಾಕು. ಇನ್ನು ನಾವು ಕಾಡೊಳಗೆ ಹೋದರೆ ಯಾರಪ್ಪ ಇಲ್ಲಿ ಬಂದಿರೋದು ಎಲ್ಲ ನೋಡ್ತಾರೆ. ಆ ಸದ್ದು, ಆ ಸೌಂಡು ಅವೇನಾಯ್ತಾವೆ ಇರಿಟೇಟ್ ಆಗುತ್ತೆ ಅವ್ರಿಗೆ, ಅವು ಹೊರಗಡೆ ಬರ್ತವೆ. ಅದರಿಂದ ಮೊದಲೆಲ್ಲ ಇಷ್ಟು ಜಾಸ್ತಿ ಯಾವಾಗ ಸಫಾರಿಗಳು ಜಾಸ್ತಿ ಅದು ದುಡ್ಡು ಮಾಡೋಕ್ಕೆ ಹೋದ್ರು ಇವರು, ಅವೆಲ್ಲ ಹೊರಗಡೆ ಬರ್ತವೆ. ಈಗ ನೋಡಿ, ಸಫಾರಿ ನಿಲ್ಸಿದ್ರು, ಏನೂ ಆಗಿರಲಿಲ್ಲ. ಪುನಃ ಸಫಾರಿ ಸ್ಟಾರ್ಟ್ ಆಯಿತು, ಪುನಃ ಹೊರಗಡೆ ಬರೋಕ್ಕಿರ್ಕೊಂಡು. ಹಾಗಾಗಿ ನಮಗೆ ಕಾಡು ಬಗ್ಗೆ ನಾವು ಕಾಡು ಪ್ರೇಮಿಗಳು, ರೈತರು ಕಾಡು ಅವ್ರು ಹೇಳ್ತಾರೆ ಹಂಗಂಗೆ ಅಂತ. ನಾವು ಪ್ರೇಮಿಗಳು, ಕಾಡು ಪ್ರಾಣಿಗಳು ಬೇಕು ನಮಗೆ. ಆದರೆ ನೀವು ಕಾಡೊಳಗಡೆ ಹೋಗ್ಬೇಡಿ. ಅವಕ್ಕೆ ಅಲ್ಲಿ ನೀರು ಕೊಡೋದು, ಅವಕ್ಕೆ ನ್ಯಾಚುರಲಾಗಿ ಬಿಡಬೇಕು. ನೀವು ಹುಲಿಗೆ ಟ್ರೀಟ್ಮೆಂಟ್ ಕೊಡೋದು, ಹುಲಿಗೆ ನೀರು ಕೊಟ್ಟರೆ ಅದು ನ್ಯಾಚುರಲ್ ಸಾಯೋದೇ ಇಲ್ಲ. ಅದು ಭೇಟಿ ಮಾಡೋರು ಯಾರು? ಹುಲಿ ಸಾಯಿಸೋರು ಯಾರು?
ಹುಲಿ ಸಾಯ್ಸಕ್ಕದ್ದ? ಅವಕ್ಕೆ ನೀರಿಲ್ದ ಮೇವಿಲ್ಲದೆ ಅವೇ ಸಾವಪ್ಪಬೇಕು, ಸಹಜವಾಗಿ ಸಾವಪ್ಪು. ನೀವು ಅದನ್ನ ಬಿಡಿ, ನೀವು ಒಳಗಡೆ ಕೆರೆ ಮಾಡೋದು, ಒಳಗಡೆ JCB ತಗೊಂಡೋಗಿ ಕೆಲಸ ಮಾಡೋದು, ಇವ ಪ್ರಕ್ರಿಯೆಗಳನ್ನು ನಾವು ಮಾಡಬಾರ್ದು. ಅದು ಹುಲಿ ಬರ್ತದೆ, ತಿಂತದೆ, ಸಾಯ್ತದೆ. ನೀವು ಅದಕ್ಕೆ ನೀರು ಕೊಡಬೇಕು. ಅದು ನಾವೀಗ ಪ್ರಕೃತಿನೇ ಅದಕ್ಕೆ ಅವೆಲ್ಲ ಹಿಂದೆ. ನಾವು ಒಳಗಡೆ ಕೆರೆ ಮಾಡೋ ಉದ್ದೇಶ ಇಲ್ಲ. ಅಲ್ಲಿ ಕೆರೆಗಳು ಸಾಕಾಗಷ್ಟಿದೆ. ಅಲ್ಲಿ ಕಾಡೊಳಗಡೆ ಅಲ್ಲಿ ಇರೋಷ್ಟು ಭ್ರಷ್ಟತೆ ನಿಲ್ಲೂ ಇಲ್ಲ. ಒಳಗಡೆ ಯಾರನ್ನೂ ಬಿಡಲ್ಲ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಇವೆಲ್ಲಕ್ಕೂ ಕಾರಣ ಅಲ್ಲಿ ಒಳಗಡೆ ಇರೋ ರೈತರು ಮತ್ತು ಸುತ್ತಮುತ್ತಲ ರೈತರು ಹೊರಗಡೆ ಬರಬೇಕು. ಅವರು ಮೇಯ್ನ್ ಇವತ್ತಲ್ಲ, ಇನ್ನೊಂದು 20 ವರ್ಷಕ್ಕೆ. ಯಾಕಂದರೆ ಕಾಡನ್ನ ಇವರು ಖಾಸಗೀಕರಣ ಮಾಡಬೇಕು, ಯಾರಿಗೋ ಒಬ್ಬನಿಗೆ ಕೊಡಬೇಕು, ಒಂದೊಂದು ಕಾಡ ಒಬ್ಬೊಬ್ಬನಿಗೆ ಕೊಡಬೇಕು. ಅಲ್ಲಿ ಇವರು ದುಡ್ಡು ಮಾಡಬೇಕು. ಇವರು ಮೇಯ್ನ್ ಇಂಟೆನ್ಸಿಟಿ ಇನ್ನು 20 ವರ್ಷಕ್ಕೆ ಏನು ಮಾಡಬೇಕು, ಅಲ್ಲಿ ಒಳಗಡೆ ಇರೋರು ಈ ಥರ ಹುಲಿ ಚಿರತೆಗಳು ಬಿಟ್ಟು ಇವ್ರು ಕೊಂದರೆ ಇವರು ಖಾಲಿ ಮಾಡ್ತಾರೆ. ಮತ್ತು ಅಲ್ಲಿ ವ್ಯವಸಾಯ ಮಾಡೋಕ್ಕಾಗಲ್ಲ. ಎಷ್ಟು ದಿನ ಲಾಸ್ ಮಾಡಿರೋ ಮಾರ್ತಾರೆ. ಈಗಾಗಲೇ ನಮ್ಮ ಗುಂಡ್ಲಿಪೇಟೆಯಲ್ಲಿ 30% ಜಮೀನುಗಳನ್ನ ಕೇರಳದವ್ರು ತಗೊಂಡ್ರೆ ಅಸಲಿ. ಇನ್ನೂ ಮಾರಕ್ಕೆ ರೈತರು ಸಿದ್ಧ ಇದೆ. ಇನ್ನೊಂದು ಹುಲಿ ಯಾರು ಒಬ್ಬನ ಸಾಯಿಸಿದ್ರೆ ಅಲ್ಲಿ ಯಾರೋ ಅಪ್ಪ ಉಳ್ಕಪ್ಪ, ನೀನು ಹೋಗಲೇಬೇಡ, ನೀನು ಬೆಂಗಳೂರಿಗೆ ಮೈಸೂರಲ್ಲಿ ವಾದ್ರು ಐತೆ ಅಂದ್ಬಿಟ್ಟು ಮಾರ್ತಾರೆ. ಇದು ಉದ್ದೇಶ ಇವ್ರದ್ದು. ಯಾಕೆ ಇನ್ನೂ ಸೌಲಭ್ಯಗಳು ಕೊಡ್ತಾ ಇಲ್ಲ ಅಂದರೆ ಅವರೆಲ್ಲ ಈಚೆ ಬರಬೇಕು. ಇವರು ಅಲ್ಲಿ ಸಾಮ್ರಾಜ್ಯ ಸ್ಥಾಪಿಸ್ಬೇಕು. ಒಳಗಡೆ ಯಾರೂ ಹೋಗೋಕ್ಕಿಲ್ಲ. ಇವರು ನೋಡಿ, ಮಹದೇಶ್ವರ ಬೆಟ್ಟದ ಗ್ರಾಮಗಳಿಗೆ ರೋಡ್ ಇಲ್ಲ, ಆದರೆ ಇವರು ಗೇಮ್ ರೋಡ್ಗಳು ಅಂತ ಮಾಡ್ಕೊಂಡ್ರೆ. ಇವ್ರು ರೋಡ್ ಭಾಳ ಫೈನಾಗಿ ಎಲ್ಲ ರೋಡು ಕಾಡೊಳಗಡೆ ಹೊರದು ಫಸ್ಟ್ ಕ್ಲಾಸಾಗಿ ಎಲ್ಲ ತಿರುಗಾಡ್ತಾರೆ ಇವರು. ಆದರೆ ನಮ್ಮ ರೆವಿನ್ಯೂ ಇಲಾಖೆಗೆ ಆ ಕಾಲದಿಂದ ಇರೋ ಗ್ರಾಮಗಳಿಗೆ ರೋಡ್ ಇಲ್ಲ, ನೀರಿಲ್ಲ, ರಸ್ತೆ ಇಲ್ಲ. ಸೊ ಅವರಿಗೆ ಅವರ ಬೇಳೆನ ಬೇಯಿಸ್ಕೊಳ್ಳೋಕ್ಕೆ ಅದಕ್ಕೆ ಸರ್ಕಾರ ಕುಮ್ಮಕ್ಕು ಇತ್ತು. ಅದಕ್ಕೆ ಈಗ ಹೇಳಿದ್ರು ಯಾರು ಯಾರೋ ಸಂತಾನ ಹರಣ ಮಾಡಿ ಅಂತ. ತಗೋ ಯಾವನೋ ದುಡ್ಡು ಒಂದು ಇಂಜೆಕ್ಷನ್ ಮಾಡ್ತಾರೆ, ಒಂದು 10,000 20,000. ಅದು ಕಮಿಷನ್ ಅರಣ್ಯ ಸಚಿವನಿಗೆ ಏನು ಗೊತ್ತು? ಅವ್ರು ಏನು ಹೇಳ್ತಾರೆ ಅದು ಹೇಳ್ತಾರೆ. ಈಗ ಸಫಾರಿ ಯಾರೋ ಬಂದು ಕೊಟ್ಬಿಟ್ರು ರಿಪೋರ್ಟ್, ಅದು ರೈತರು ಕೇಳ್ತಾರೆ. ನೀವು ಸಫಾರಿಯಿಂದ ನಿಮಗೆ ರೈತರು ಮುಖ್ಯವೋ, ಪ್ರಾಣಿಗಳು ಮುಖ್ಯವೋ, ಸಫಾರಿ ಮುಖ್ಯವೋ ನಿಮಗೆ? ಆ ಕಾಡಿನಿಂದ ಹಣ ಮಾಡೋದು ಮುಖ್ಯವೋ ನಿಮಗೆ? ಅಲ್ಲಿ ರೈತರು ಉಳ್ಕೋಬೇಕು, ಪ್ರಾಣಿಗಳು ಉಳ್ಕೋಬೇಕು. ಮಾಡಿ ಸ್ಕೀಮ್ಗಳನ್ನ. ಜನಗಳ ಮನರಂಜನೆಗೆ ನೀವು ಪುನಃ ಸಫಾರಿ ಓಪನ್ ಮಾಡ್ತಿಲ್ಲ, ದುಡ್ಡುಗೋಸ್ಕರ, ಲಂಚಕ್ಕೋಸ್ಕರ, ಬಕೆಟ್ ಆ ರೆಸಾರ್ಟ್ ಮಾಲೀಕರ ಅಲ್ಲಿ ಇವ್ರಿಗೋಸ್ಕರ ನೀವು ಅವರು 5 ಜನ 4 ಜನ 5 ಜನ ಬದುಕೋಕ್ಕೋಸ್ಕರ ಇಡೀ ಪ್ರಾಣಿಗಳು ಹಾಳು ಮಾಡ್ತೀರಾ, ರೈತರು ಹಾಳು ಮಾಡ್ತೀರಾ ನೀವು. ಆಯಿತು, ರೆಸಾರ್ಟ್ ಮಾಲೀಕರು ಕೊಟ್ಟರೆ ಎಂಜಲ್ ಕಾಸ್ಟ್ನೇ ತಿನ್ನಿ, ನೀವು ಅನ್ನ ಉಣ್ಬೇಡಿ. ರೈತರು ಬೇಡ ನಿಮಗೆ, ಅನ್ನ ಉಣ್ಬೇಡಿ. ಕೆಲವು ಇದಕ್ಕೋಸ್ಕರ ಸಹ ನೀವು ಸಫಾರಿ ಎಲ್ಲ ದೇಶದಲ್ಲೂ ಇದೆ ಅಂತ ಗಣೇಶ್ ಪ್ರಸಾದ್ ಹೇಳ್ತಾರೆ. ಎಲ್ಲ ದೇಶದಲ್ಲೂ ರೈತರು ನೋಡ್ಕೊಳ್ಳೋ ರೈತರು ನೀವು ನೋಡ್ಕೊಂಡ್ರೆ, ಆ ದೇಶದಲ್ಲಿ ರೈತರನ್ನ ಹೆಂಗೆ ನೋಡ್ಕೊತಾರೆ ನೀವು ನೋಡ್ಕೊಂಡ್ರೆ ಅದನ್ನ. ಹಾಗಾಗಿ ಇವರು ಇಲಾಖೆ ಸರ್ಕಾರಿ ಅಧಿಕಾರಿಗಳು ಜೊತೆಗೆ ಸರ್ಕಾರದಿಂದಲೇ ಇವತ್ತು ಬೇಕಾದಷ್ಟು ಅರಣ್ಯ ನಾಶ ಆಗ್ತಾಯಿದೆ, ಪರಿಸರ ನಾಶ ಆಗ್ತಾಯಿದೆ, ಸಿಕ್ಕಾಪಟ್ಟೆ ಗಣಿಗಾರಿಕೆ ನಡೀತಾ ಇದೆ. ಅವು ಬ್ಲಾಸ್ಟ್ ಮಾಡ್ತಾರೆ, ಒಳಗಡೆ JCB ತಗೊಂಡೋಗಿ ಕೆಲಸ ಮಾಡ್ತಾರೆ, ಅಲ್ಲ ಮರಗಳನ್ನ ತರ್ಕೊಂಡೋಗಿ ಮಾರ್ತಾರೆ. ಆಮೇಲೆ ಆ್ಯಕ್ಟ್ಗಳನ್ನೆಲ್ಲ ವೈಲೆನ್ಸ್ ಮಾಡಿದ್ದಾರೆ. ಇದೆಲ್ಲರಿಂದ ಕಾಡು ನಾಶ ಆಗ್ತದೆ ಹೊರತು ರೈತರಿಗೆ ಸರಿಯಾದ ಬೆಳೆ ನಷ್ಟಗಳು ಕೊಡಲ್ಲ. ಅಲ್ಲಿ ಸತ್ತೋದ್ರೆ 20 ಲಕ್ಷ 5 ಲಕ್ಷ, ನಾವೇ 1 ಕೋಟಿ ಕೊಡ್ತೀವಿ, ಸಾಯಿರಿ ನೀವೇ. ಈಗ ಹುಲಿ 9 ಹುಲಿ ಸಾಯ್ತಲ್ಲ, ರೈತರ ಕಾರಣ ಅಂತಾರೆ. ರೈತರೆಲ್ಲ ಕಾರಣ, ಅರಣ್ಯ ಸಚಿವರು ಕಾರಣ. 9 ಹುಲಿ ಸಾಯಬೇಕಾದ್ರೆ ಅಲ್ಲಿ ರೈತರು ಸಾಯ್ಬೇಕಾದ್ರೆ ನೋಡಿ, ನಾಗಮಲೆಯಲ್ಲಿ ಮಗುನೇ ಎತ್ಕೊಂಡು ತಿನ್ಕೋತೀವಿ. ಎಲ್ಲಕ್ಕೂ ಕಾರಣ ಯಾರು? ಅರಣ್ಯ ಸಚಿವರು, ಇಲ್ಲ ಅಂದರೆ DFಗಳು, ಅರಣ್ಯ ಇಲಾಖೆ ನೌಕರರು. ಆಯ್ತಪ್ಪ, ಯಾವನ ಹೋಗು ಜಿಂಕೆ ಮಾಂಸನ ಹುಲಿ ಮಾಂಸನ ತಗೋತಾರೆ. ನೀವೇನು ಮಾಡಿರಿ? ನಿಮಗೆಲ್ಲ ಲಿಂಕ್ ಗೊತ್ತು, ಅದು ಈಚೆ ಬಂದಾಗ ಬರ್ತದೆ ಅದೆಲ್ಲ ಎಲ್ಲ ಲಿಂಕ್. ಇವರು ಯಾವ್ದಾದ್ರು ಹೊರಗಡೆ ಬಂದಾಗ ರೈತನ ಕರ್ಕೊಂಡು ಅರೆಸ್ಟ್ ಮಾಡ್ಬಿಟ್ಟು ಮುಗಿದೋಯ್ತು ಅಲ್ಗೆ. ಇನ್ನು ಅಲ್ಲಿ ಏನೂ ಇಲ್ಲ, ಯಾವನ್ನ ಎಳ್ಕೊಂಡೋಯ್ತಾರೆ, ಅವ್ನು ಹೊಡಿತಾರೆ, ಅವ್ನು ಬಾಯಿ ಬಿಟ್ಬಿಡ್ತಾನೆ, ಏನೋ ಇನ್ನು ತಪ್ಪೇನು ಮಾಡಲ್ವ, ಅಲ್ಲಿಗೆ ಅದು ಕ್ಲೋಸು. ಆ ಹುಲಿ ಎಷ್ಟೇ ಸತ್ತೋರಿ, ಅದಕ್ಕೆ ಜವಾಬ್ದಾರಿ ಯಾರು? ಆ ಹುಲಿ ಸಾಯ್ಬೇಕಾದ್ರೆ ಅರಣ್ಯ ಸಚಿವರೇ ನೇರ ಕಾರಣ. ಆಗ ಆ ಥರ ಸರ್ಕಾರ ಅವ್ರನ್ನ ಜೈಲ್ಗೆ ಹಾಕಿದಾಗ, ಅದೇ ಥರ ಕಾನೂನು ಬಂದಾಗ ಅಲ್ಲಿ ಹುಲಿಗಳು ಸಾಯಲ್ಲ. ಭಾಳ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತಾರೆ, ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಅವ್ರ ಮೇಲೂ ಆಗಬೇಕು ಕಾನೂನು. ನನ್ನ ಜಮೀನಿಗೆ ಆನೆ ಹುಲಿ ಬರ್ತದೆ ಅಂದರೆ ನೀವೇನು ಮಾಡಿರಿ? ನೀವೇ ತಡ್ಕೊಳ್ಳೋದ, ನಾ ತಡ್ಕೊಳಕ್ಕಾದ್ದ? ನಾನು ಏನೋ ಫೆನ್ಸಾಗಿನ್ಸ ಹಾಕೊಂಡಿರ್ತೀನಿ, ಬಂದು ಸತ್ತು ನನಗೆ ಕೇಸು. ನಿಮಗೆ ಗನ್ ಕೊಟ್ಟಿರ್ತೀವಿ, ಸಂಬಳ ಕೊಟ್ಟಿವಿ, ಕಾರ್ ಕೊಟ್ಟಿವಿ, ಜೀಪ್ ಕೊಟ್ಟಿವಿ, ಎಲ್ಲ ಥರದ ಫೆಸಿಲಿಟಿಗಳು ಕೊಟ್ಟಿವಿ. ಯಾತಕ್ಕೆ? ನಿಮ್ಮ ಅರಣ್ಯ ಕಾಯಕ್ಕೆ. ನೀವು ಅರಣ್ಯ ಕಾಯ್ದೆ ನನ್ನ ಒಳಗೆ ಬಂದು ಬಿದ್ದರೆ ಅದು ನಾಯಕ ಕಾರಣ. ಅದಕ್ಕೆ ಆಯಿತು, ನನ್ನ ಮೇಲೂ ಹಾಕಿ, ನಿಮ್ಮ ಮೇಲೂ ಹಾಕ್ಬೇಕು ತಾನೆ ಕೇಸು. ನಿಮ್ಮ ಮೇಲೂ ಕೇಸ್ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡೋದಲ್ಲ, ಕೇಸ್ ಹಾಕಿ ಜೈಲ್ಗೆ ಹಾಕ್ಬೇಕು ಅವ್ರನ್ನ.
ಅಂತ ನಾವು ಕೇಳ್ತಾ ಇರೋದು. ಅರಣ್ಯ ಸಚಿವರಿಂದ ಹಿಡಿದು ಆ ಮಟ್ಟದ ಪ್ರದೇಶ ಬಂದಾಗ ಅವರೆಲ್ಲರೂ ಜೈಲಿಗೆ ಹತ್ಬೇಕು. ಆ ಥರ ಕಾನೂನಾದಾಗ ಕಾಡು ಸುಭದ್ರವಾಗಿರ್ತದೆ, ರೈತರು ಚೆನ್ನಾಗಿರ್ತಾರೆ, ಪ್ರಾಣಿಗಳಿಗೂ ಏನೂ ಆಗಲ್ಲ. ಕಾನೂನು ಬರೀ ಆ ರೈತನಿಗೆ ಮಾತ್ರ ಕಾನೂನು, ಇವರೆಲ್ಲರಿಗೂ ಕಾನೂನಿಲ್ಲ. ಅಧಿಕಾರಿಗಳಿಗೆ, ನೌಕರರಿಗೆ ಕಾನೂನುಗಳಿಗೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಅದು ರೈತ ಮಾಡೋಕ್ಕಿಲ್ಲ, ರೈತ ಒಳಗಡೆ ಹೋಗೋಕ್ಕಿಲ್ಲ. ಸೊ ಹಾಗೆ ನೋಡೋಕ್ಕಾದ್ರೆ ಒಂದು ಮಾತು ಕೇಳ್ಪಟ್ಟಿದ್ದೀನಿ ನಾನು ಸುಮಾರು ಜನರ ಬಾಯಲ್ಲಿ, ಏನಂದರೆ ಚಾಮರಾಜನಗರಕ್ಕೆ ಯಾರಾದರೂ ಮುಖ್ಯಮಂತ್ರಿ ಬಂದರೆ ಅವರ ಅಧಿಕಾರ ಕಳ್ಕೋತಾರೆ ಅಂತ. ಇದೊಂದು ಕಾರಣದಿಂದ ಚಾಮರಾಜನಗರ ಸಮಸ್ಯೆ ಕೇಳೋಕ್ಕೆ ಯಾವ ಮುಖ್ಯಮಂತ್ರಿನೂ ಬರೋದೇ ಇಲ್ವಾ? ಸರ್, ಯಾರೂ ಬಂದಿಲ್ಲ. ಸಿದ್ದರಾಮಯ್ಯನವ್ರು ಬಿಟ್ಟರೆ, ಆಗ ಕುಮಾರಸ್ವಾಮಿ ಬಂದಿದ್ದರು. ಕುಮಾರಸ್ವಾಮಿ ಅಲ್ಲ, ಇವರು ಹೆಗಡೆ ಬಿಟ್ಟರೆ ಯಾರೂ ಬಂದಿಲ್ಲ ಮೋಸ್ಟ್ಲಿ. ನನಗೆ ಕುಮಾರಸ್ವಾಮಿ ಬಂದಿದ್ದರು. ಈಗ ಸಿದ್ದರಾಮಯ್ಯನವ್ರು ಬಂದಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನೋಡಿ, ಈಗ ಅವರು ಸುಮಾರು 7 ವರ್ಷ ಏನೋ ಮುಖ್ಯಮಂತ್ರಿ ಆಗಿದ್ದಾರೆ. ಆ ಒಂದು ಅಂದರೆ ಅವ್ರು ಬಂದರೆ ಮಾತ್ರ ಅಲ್ಲಿ ಬಂದು ಸಮಸ್ಯೆ ಕೇಳೋದು, ಇಲ್ಲಾಂದರೆ ಯಾರು ಬಂದು ಅಲ್ಲಿನ ಮುಖಂಡರು ಬರಲ್ಲ. ಬಂದರೆ ಮಾದೇಶ್ವರನ ಬೆಟ್ಟಕ್ಕೆ ಬರ್ತಾರೆ, ಚಾಮರಾಜನಗರಕ್ಕೆ ಬರಲ್ಲ. ಮಾದೇಶ್ವರನ ಉಳಿದ ಮುಖ್ಯಮಂತ್ರಿಗಳೆಲ್ಲ ಮಾದೇಶ್ವರನ ಬೆಟ್ಟಕ್ಕೆ ಬರ್ತಾರೆ, ಗುಂಡ್ಲುಪೇಟೆಗೆ ಬರ್ತಾರೆ, ಚಾಮರಾಜನಗರಕ್ಕೆ ಬಂದಿಲ್ಲ. ಹಾಗಾಗಿ ರೈತರ ಸಮಸ್ಯೆಗಳು ಅಂತಲ್ಲ, ಅವ್ರಿಗೆ ಚಾಮರಾಜನಗರ ನಮ್ಮ ಅಧಿಕಾರ ಹೋಯ್ತಾನೋ ಒಂದು ಭಯ ಇರ್ಬೋದು ಮೋಸ್ಟ್ಲಿ. ಆದರೆ ಇವರು ಬ್ರೇಕ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಬ್ರೇಕ್ ಮಾಡಿದ್ದಾರೆ. ಓಕೆ. ಸೊ ಈಗ DK ಶಿವಕುಮಾರ್ ಅವರು ಅಧಿಕಾರ ತಗೊಳ್ತವ್ರೆ ಇವತ್ತು. ಸೊ ಮುಂದಕ್ಕೆ ನಿಮ್ಗೇನಾದರೂ ಸಹಾಯ ಆಗ್ಬೋದಾ ರೈತರಿಗೆ ಅನಿಸುತ್ತಾ ನಿಮಗೆ? ಅದೇ ನೋಡೋಣ ಸರ್. ಈಗಾಗಲೇ ಆಗಿದ್ದಾರೆ ಎಲ್ಲರೂ. ನಾವು DK ಶಿವಕುಮಾರು ಎಲ್ಲ ಅವರ ಒಂದಷ್ಟು ದುರಹಂಕಾರ ಇತ್ತು ಆಗ ಹಿಂದೆ ಎಲ್ಲ. ದುರಹಂಕಾರಗಳು ಮಾತಾಡಿದೀಗ ಬಿಡದಿ ಅಲ್ಲೆಲ್ಲ ಟೌನ್ಶಿಪ್ ಮಾಡ್ತೀವಿ ಅಂತ ಗ್ರೇಟರ್ ಬೆಂಗಳೂರೆಲ್ಲ ಮಾಡಿ ಹೊರಡ್ತಾ ಇದ್ದಾರೆ. ನಾನು ಹೇಳೋದು, ಈಗ ಅವ್ರು ಅದೆಷ್ಟು ಕೋಟಿನ ಸಂಪಾದನೆ ಮಾಡಿದ್ದಾರೆ, ಎಷ್ಟೆಷ್ಟೋ ಕೋಟಿಗಳಿದೆ ಅವ್ರಿಗೆ, ಸಾವಿರಾರು ಕೋಟಿ ಇದೆ. ಒಬ್ಬ ಮನುಷ್ಯನಿಗೆ ಅಷ್ಟು ಅವಶ್ಯಕತೆಗಳಿಲ್ಲ. ಈಗ ಅವರೇ ಹೇಳ್ತಾರೆ, ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಕೊಡ್ತಾನೆ ಅಂತ. ಏನು ಅವಕಾಶ ಕೊಟ್ಟಿದ್ದಾನೆ ನಿಮಗೆ? ದುಡ್ಡು ಜೋಚು ಅಂತಲ್ಲ. 1400 ಕೋಟಿ ಆಯಿತು ಮಾಡಿ. ಇನ್ನಾದರೂ ಒಂದು ರೈತರಿಗೆ ಎಲ್ಲಿ ನೀವು ಟೌನ್ಶಿಪ್ಗಳು ಮಾಡಬೇಕು, ಎಲ್ಲಿ ಮಾಡಬೇಕು, ಬಡವ್ರ ಬಗ್ಗಳು 1/2 ಎಕರೆ 1 ಎಕರೆ, ಆಮೇಲೆ ನಿಮಗೆ ಎಲ್ಲಿ ಜಮೀನು ತಗೊಂಡಿರ್ತಾರೆ ಅಲ್ಲಿ ಅನುಕೂಲ ಆಗೋ ರೀತಿ ಕೆಲಸಗಳು ಮಾಡಬೇಡಿ. ರೈತರ ಪರವಾಗಿ, ರೈತರಿಗೋಸ್ಕರ ಒಂದಷ್ಟು ಜೀವನದಲ್ಲಿ ಅವ್ರ ಹೆಸರು ಶಾಶ್ವತವಾಗಿರ್ತದೆ. ಹಾಗಾಗಿ ನಿಮ್ಗೆ ಎಲ್ಲ ನನ್ನೊಂದು ಬರಲ್ಲ, ಜನಗಳ ಎಲ್ಲ ಭಾವನೆಗಳಿರೋದು ಇವರು ಗೋರ್ತಾರೆ, ಇವರೇ ಸಿಕ್ಕಾಪಟ್ಟೆ ಜಾಸ್ತಿ ದುಡ್ಡನ್ನ ಗಳಿಸ್ತಾರೆ, ಜನಗಳಿಗೇನು ಮಾಡಲ್ಲ, ರೈತರಿಗೇನು ಮಾಡಲ್ಲ, ಇಡೀ ಕರ್ನಾಟಕನ ಮಾರ್ತಾರೆ ಅಂತ ಎಲ್ಲ ಕಡೆನೂ ಬತ್ತಾವೆ. ಹಾಗಾಗಿ ನಾವು ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ, ಅಷ್ಟು ಸುಲಭ ನಾವು ಬಿಡಲ್ಲ. ಯಾಕಂದ್ರೆ ನಾವು ರೈತ ಸಂಘದವರಾಗಿ ನಿಮ್ಮನ್ನ ಕೊಳ್ಳೆ ಹೊಡೆಯೋಕ್ಕಂತೂ ಬಿಡಲ್ಲ ನಾವು. ಮೋಸ್ಟ್ಲಿ ನನಗೆ ರೈತರ ಪರವಾಗಿ ಕೆಲಸ ಮಾಡ್ತಾರೆ ಒಂದು ನಂಬಿಕೆ ಇದೆ. ಯಾಕಂದರೆ ಆ ಸ್ಥಾನಕ್ಕೆ ಹೋದಾಗ ಒಂದು ಒಳ್ಳೇದು ಮಾಡ್ಬೋದು, ಒಂದು ಬರ್ಬೋದು ನಿಮಗೆ. ಹಾಗಾಗಿ ಆ ಒಳ್ಳೆಯ ಕೆಲಸನ ರೈತರು ಏನೋ ಇಡೀ ದೇಶದಲ್ಲಿ ನಿಮ್ಗೆ ಎಷ್ಟು ಕೆಟ್ಟ ಹೆಸರಿದೆ ಆ ಕೆಟ್ಟ ಹೆಸರನ್ನ ಹೋಗಿಸಿ ರೈತರಿಗೆ ಒಂದು ಒಳ್ಳೆಯ ಕೆಲಸ ಮಾಡಿ. ಏನೇನು ಟೌನ್ಶಿಪ್ಗಳು ಮಾಡ್ತಾರೆ ಅವನ್ನೆಲ್ಲ ಕೈ ಬಿಡಿ, ಅವಶ್ಯಕತೆ ಎಲ್ಲಿದೆ ಅಲ್ಲಿ ಮಾಡಿ. ಹಾಗಾಗಿ ಒಂದು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಒಳ್ಳೆಯ ಹೆಸರಿದೆ. ಹಾಗಾಗಿ ನೀವು ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಮುಖ್ಯಮಂತ್ರಿಯಾಗಿ ಇರೋದು 2 ವರ್ಷದಲ್ಲಿ ಶಾಶ್ವತವಾಗಿ ನಿಮ್ಮ ಹೆಸರು ಉಳ್ಕೊಳ್ಳೋ ರೀತಿ ಮಾಡ್ತಾರೆ ಅಂತ ನಮಗೆ ಒಂದು ಇದಿದೆ. ಮಾಡ್ಬೋದು ಅಂತ ಎಲ್ಲರೂ ಅದು ಹೇಳ್ತಾರಲ್ಲ, ಹಾಗಾಗಿ ಮಾಡ್ತಾರೆ ಅನ್ನೋದು ಒಂದು ನಿರೀಕ್ಷೆ ಇದೆ ಸರ್. ಅದು ನೋಡೋಣ ಅದು ನಿರೀಕ್ಷೆ ಸುಳ್ಳಾದರೆ ನಾವಂತೂ ಬಿಡಲ್ಲ. ಹೋರಾಟ ಇದ್ದೇ ಇರ್ತದೆ. ನಿಮ್ಮ ಆಸ್ತಿ ಇವತ್ತು ಎಷ್ಟು ಆಸ್ತಿ ಇದೆ, ನಿಮ್ಮ ಮುಖ್ಯಮಂತ್ರಿ ಎಷ್ಟು ಆಸ್ತಿ ಇದೆಲ್ಲ ಬರ್ತದೆ. ಅದು ನಾವಂತೂ ರೈತರು ನಿಮ್ಮನ್ನ ವಸೂಲು ಮಾಡೋಂತೂ ಗ್ಯಾರಂಟಿ. ನೀವು ಆ ಥರ ಮಾಡಿದಾಗ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ನೀವು ಏನಿವತ್ತು ಕೋಟಿ ನೀವು ಹೇಳಿದ್ದೀರಾ, ಅದು ಡಬ್ಬಲ್ಲೋ ತ್ರಿಬ್ಬಲ್ಲೋ ಆದರೆ ನಿಮ್ಮಿಂದ ವಸೂಲು ಮಾಡೋ ತಾಕತ್ತು ನಿಮ್ಗೆ ಅಧಿಕಾರ ಕೊಟ್ಟಿರೋದು ನಿಮ್ಮ ಅಹಂ ಮಾಡಿ ದರ್ಬಾರ್ ಮಾಡೋಕ್ಕೆಲ್ಲ. ಇದು ರೈತರು ಕೊಟ್ಟಿರೋದು ಕೆಲಸ ಮಾಡೋಕ್ಕೆ. ನೀವು ನಮ್ಮ ಕೆಲಸಗಾರರು, ಅದ್ರ ಮುಖ್ಯಮಂತ್ರಿ ಒಂದು ಪದವಿ ಕೊಟ್ಟಿದ್ವಿ, ಗೌರವ ಕೊಡ್ತೀವಿ. ಇಡೀ ರಾಜ್ಯದ 6 ಕೋಟಿ ಜನದ 4.25 ಲಕ್ಷ ಕೋಟಿ ಬಜೆಟು ನಿಮ್ಮ ಕೈಗೆ ಕೊಟ್ಟಿದ್ದೀವಿ. ಯಾರ್ಯಾರು ಎಲ್ಲೆಲ್ಲೂ ಕೊಡಬೇಕು, ಏನೇನು ಮಾಡಬೇಕು ಕೊಟ್ಟರೆ ಒಳ್ಳೆಯದು. ನೀವು ಕೊಡದೇ ಹೋದರೆ ನಿಮ್ಗೆ ಕೆಳಗಿಳಿಸೋದು ಅಂತ ನಮಗೆ ಗೊತ್ತು, ನಿಮ್ಗೆ ಹೆಂಗೆ ನಾವು ಕಟ್ಟಾಕಬೇಕು ಅಂತಲೂ ಗೊತ್ತು, ನೀವು ಹೆಂಗೆ ದುಡ್ಡು ವಸೂಲು ಮಾಡೋದು ನಮಗೆ ಗೊತ್ತು. ಹಾಗಾಗಿ ರೈತರಿಗೆ ನೀವು ಒಳ್ಳೇದು ಮಾಡದೆ ಹೋದರೆ ಮುಂದಿನ ದಿನದಲ್ಲಿ ಪರಿಣಾಮನ ಎದುರಿಸಬೇಕಾಗ್ತದೆ. ಯಾಕಂದರೆ ಸುಮ್ಮನೆ 4.25 ಲಕ್ಷ ಕೋಟಿ ಕೊಡಲ್ಲ ಇವ್ರ ಕೈಗೆ. ನಾವು ಎಲ್ಲರ ಪ್ರತಿಯೊಬ್ಬನ ದುಡ್ಡು ಅಲ್ಲಿ ಹೋಗಿರ್ತದೆ. ಹಾಗಾಗಿ ಆ ಹಣವನ್ನು ನೀವು ನಿಮ್ಮದಲ್ಲೇ ಜನಗಳ ಹಣನ ನೀವು ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಕೊಡಬೇಕು. ಇನ್ಯಾರಿಗೋ ಕೊಟ್ಟರೆ ಅದು ಚೆನ್ನಾಗಿರಲ್ಲ. ಕೊಡೋಕ್ಕೂ ಮುಂಚೆ ಕಾನೂನುಗಳು ರೈತ ಪರ ಒಳ್ಳೆಯ ಕಾನೂನುಗಳನ್ನ ಮಾಡಿ. ಕಾನೂನುಗಳನ್ನ ಮಾಡ್ಬೇಕಾದ್ರೆ ಜನಗಳನ್ನ ಅಭಿಪ್ರಾಯನ ಕೇಳಿ, ಜನಗಳ ಅಭಿಪ್ರಾಯಗಳನ್ನ ಸಂಗ್ರಹಿಸಿ. ಜನಗಳಿಗೋಸ್ಕರನೇ ಈ ಸಂವಿಧಾನ ಇರೋದು, ಸರ್ಕಾರಗಳಿರೋದು. ನೀವೆಲ್ಲ ಕೆಲಸ ಮಾಡಿ, ನಿಮ್ಮ ಕಾಡು ಪೆಟ್ರೋಲ್ ನೀವು ಊಟ ಮಾಡೋ ಎಲ್ಲ ಜನಗಳ ದುಡ್ಡು. ನಿಮ್ಗೆಲ್ಲನೂ ಕೊಟ್ಟಿವಿ, ಫೆಸಿಲಿಟಿಗಳು ಎಲ್ಲನೂ ಕೊಟ್ಟಿವಿ. ಇವ್ರಿಗೆ ಒಂದು ಹುಷಾರಿಲ್ಲದ್ರೆ ಹಾಸ್ಪಿಟ್ಲ್ಗೂ ನಮ್ಮ ದುಡ್ಡೇ ಅವ್ರಿಗೆ.
ನೀವು ಊಟ ಮಾಡೋದು, ನೀವು ಹಾಕೊಳ್ಳೋ ಬಟ್ಟೆ ಎಲ್ಲನೂ ನಮ್ಮ ದುಡ್ಡು, ನಂದಲ್ಲ ನಮ್ಮದು. ಹಾಗಾಗಿ ಆ ಒಂದು ಹಣಕ್ಕೆ ಒಂದು ಗೌರವಯುತವಾಗಿ ನಡ್ಕೊಳ್ಳಿ. ಎಲ್ಲರೂ ಸಾವಿರಾರು ಕೋಟಿ ನೀವೇ ದೋಚ್ಕೊಂಡ್ರೆ ಅದು ಏನು ಎಲ್ಲ ಯಾವನ್ನ ಬಡಿದು ನೀವು ತಗೊಳ್ಳೋದು. ನನಗೆ ಎಷ್ಟಿದೆ ಅಷ್ಟಿದ್ರೆ ಸಾಕು, ನನಗೆ ಜಾಸ್ತಿ ಬಂತು ಅಂದರೆ ಇನ್ನೊಬ್ಬನ ತಲೆ ಹೊಡೆದೇ ನಾವು ಬದುಕೋದು. ಹಾಗಾಗಿ ಆ ಕೆಲಸ ಮಾಡಬೇಡಿ. ಜನ ನಿರೀಕ್ಷೆನ ಸುಳ್ಳು ಮಾಡಿ ನಿಮ್ಮೆಲ್ಲರೂ ಅಹಂಕಾರ, ಅದು ನಮಗೇನು ಅಹಂಕಾರ, ನಾವು ಗೊತ್ತು ಅಹಂಕಾರ ಮಟ್ಟು ಮಾಡೋದು. ಯಾರೇ ನಮ್ಮ ಮುಂದೆ ಅಹಂಕಾರ ಮಾಡೋಕ್ಕಾಗಲ್ಲ, ನಮಗೆ ಗೊತ್ತು ಎಲ್ಲಿ ಮಟ್ಟು ಮಾಡ್ತೀವಿ ಅಂತ. ಹಾಗಾಗಿ ನಿಮ್ಮ ಅಹಂಕಾರಗಳನ್ನ, ನಿಮ್ಮ ಇದ್ರತನ ಬಿಟ್ಟು ರೈತರಿಗೆ ಒಂದು ಒಳ್ಳೇದು ಮಾಡ್ತಾರೆ ಅಂತ ಒಂದು ನಮಗೂ ಎಲ್ಲರೂ ಸುಮ್ಮನೆ ಕೆಟ್ಟವರು ಅಂದರೆ ಕೆಟ್ಟವನು ಯಾಗ್ಬಿಡ್ತಾನೆ. ಹಾಗಾಗಿ ಒಂದು ಒಳ್ಳೇದು ಮಾಡ್ಬೋದು ಅಂತ ನಮಗೊಂದಷ್ಟು ಇದೆ ಸರ್, ನಿರೀಕ್ಷೆ ಇದೆ. ರಾಜ್ಯದ ಜನತೆಗೆ ಈಗಾಗಲೇ ಎಲ್ಲರುಗಳನ್ನು ಭೇಟಿ ಮಾಡ್ತಿದ್ದಾರೆ, ಎಲ್ಲ ಸ್ವಾಮೀಜಿಗಳನ್ನು ಕರೆದಿದ್ದಾರೆ, ಎಲ್ಲರೂ ಒಂದು ವಿಶೇಷವಾಗಿ ಮಾಡ್ತಾಯಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತರಿಗೆ, ಅದು ಹಳ್ಳಿಗಾಡಿನ ಜನತೆಗೆ ನಾನು ರೈತ ಅಂತ ಹೇಳ್ಕೊತಾರೆ. ಹಾಗಾಗಿ ನಿಮ್ಮ ಏನು ಇವತ್ತಿಂದ ಏನೇನು ಮಾಡಿದರೆ ಟೌನ್ಶಿಪ್ಗಳನ್ನೆಲ್ಲ ಕೈ ಬಿಟ್ಟು ರೈತರಿಗೆ ಒಂದು ಒಳ್ಳೆಯ ಕಾನೂನು, ಒಂದು ಒಳ್ಳೆಯ ದಿನ ಬರಲಿ. ಅವರು ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ, ಕೆರೆಗಳಿಗೆ ನೀರು ತುಂಬಿಸೋದು, ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡ್ತಾರೆ ಅಂತ ಒಂದಷ್ಟು ನಮಗೆ ಇದೆ, ನೋಡೋಣ. ಸೊ ಜೊತೆಗೆ ಈಗ ರೀಸೆಂಟಾಗಿ ಸ್ವಲ್ಪ ಕಳೆದ ತಿಂಗಳಲ್ಲೇ ಮತ್ತು ಈ ತಿಂಗಳಲ್ಲೇ ನಿಮಾನ್ಸ್ ಹಾಸ್ಪಿಟ್ಲ್ ಕಟ್ಟೋಕ್ಕೋಸ್ಕರ ಅಳತೆ ಮಾಡೋಕ್ಕೆಲ್ಲ ಜಮೀನಿಗೆಲ್ಲ ಬಂದಿರ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಧಿಕಾರಿಗಳಿಗೆ ಇಂಥ ಜಮೀನೇ ಬೇಕಾಗಿರುತ್ತಾ, ಉಳುಮೆ ಮಾಡೋಂಥ ಜಮೀನುಗಳಂತ ಹತ್ರನೇ ಬೇಕಾ ನಿಮಾನ್ಸ್ ಹಾಸ್ಪಿಟ್ಲೆಲ್ಲ ಕಟ್ಟೋಕ್ಕೆ? ಸರ್, ಅಧಿಕಾರಿ ಈಗ ಮೈಸೂರಲ್ಲಿ ಏನು KIDB ವಶಪಡಿಸ್ಕೊಂಡಿದೆ, 70% ಇನ್ನೂ ಹಂಗೆ ಬಿದ್ದಾವೆ, 70% ತೀರಿಲ್ಲ. ಇವ್ರು ಏನಂದರೆ ಈ ಜನಪ್ರತಿನಿಧಿಗಳು, ರಾಜಕಾರಣಿಗಳು ತಮ್ಮ ಜಮೀನು ತಗೊಂಡಿರ್ತಾರೆ, ಬೇನಾಮಿ ಆಸ್ತಿ ಹೆಸರು ಮಾಡ್ಕೊಂಡಿರ್ತಾರೆ. ಅದು ವೈಟ್ ಆಗಬೇಕು ಅವ್ರಿಗೆ. ಅವ್ರು ಎಷ್ಟೆಷ್ಟಕ್ಕೆ ಹೋಗ್ಬಿಟ್ಟು ತಗೊಂಡಿರ್ತಾರೆ. ಈ KIDB ಬೇಕಾದ್ರೆ ಅವ್ರು ವೈಟ್ ಆಯ್ತದೆ. ಅದಕ್ಕೆ ತಮಗೆ ಬೇಕಾದ ಜಾಗದಲ್ಲಿ ತಮ್ಗೆ ಎಲ್ಲಿದೆ ಅಲ್ಲಿ ಅದು ಅವ್ರಿಗೆ. ಈಗ ಮೊನ್ನೆ ನಾವು ಮುದ್ದಹಳ್ಳಿಲಿ ಹೋರಾಟ ಮಾಡೋದು 11 ದಿನ, ಅಲ್ಲ ಫಲವತ್ತತೆ ಅಲ್ಲ ಭೂಮಿ ಅಂತಾರೆ. ಈಗ ನೋಡಿ DK ಶಿವಕುಮಾರ್ ಅವರೇ ಬಿಡದಿನ, ನೀವು ಬಿಡದಿಗೆ ಒಂದು ಸರಿ ನೋಡಿ ಹೋಗಿ, ಅಲ್ಲಿ ರೈತರಿ ಅಲ್ಲ ಅವರು, ಅಲ್ಲಿ ಜಮೀನೇ ಸರಿಯಿಲ್ಲ, ಫಲವತ್ತತೆ ಇಲ್ಲ ಅಲ್ಲಿ. ಈ ಮುದ್ದಹಳ್ಳಿ ಜಮೀನು ಹಂಗೆ ಹೇಳಿದರು, ಫಲವತ್ತತೆ ಅಲ್ಲೆಲ್ಲ ಜನ ನೋಡ್ರು, ಅಲ್ಲಿ ಬೆಳೆದ್ರು ಗೊತ್ತಾಯ್ತೆ. ಯಾರು ರಿಪೋರ್ಟ್ ಕೊಡೋರು? ಈ ಅಧಿಕಾರಿಗಳು ಇಬ್ಬರು ಸೇರ್ಕಡೆ. ಅವ್ರಿಗೊಂದಷ್ಟು ದುಡ್ಡು ಆಯ್ತು, ಇವ್ರಿಗೊಂದಷ್ಟು ದುಡ್ಡು ಆಯ್ತದೆ. ಇವ್ರಿಗೆ ರೈತರು ಮತ್ತು ಜನ ಇವ್ರಿಗೆಲ್ಲ ಬೇಕಿಲ್ಲ. ಇವ್ರು ಬೇಕಾಗಿರೋದು ತಮಗೆ ದುಡ್ಡು ಮಾಡ್ಕೋಬೇಕು. ಮೇನ್ ಇಂಟೆನ್ಸಿಟಿ ಅಷ್ಟೇ ಅವ್ರಿಗೆ. ದುಡ್ಡು ಮಾಡ್ಕೋಬೇಕು, ಒಂದಷ್ಟು ದುಡ್ಡು ಕೊಡಬೇಕು, ಮಂತ್ರಿಗಿರಿ ತಗೋಬೇಕು, MLಗಳಾಗಬೇಕು, ತಾವು ಫ್ಲ್ಯಾಟ್ಗಳು ಕಟ್ಕೋಬೇಕು. ಇದೇ ಉದ್ದೇಶ, ಇವ್ರ ಉದ್ದೇಶನೇ ದುಡ್ಡು ಮಾಡೋದು, ಎಲ್ಲೆಲ್ಲಿ ದುಡ್ಡು ಮಾಡ್ಬೋದು. ಹಾಗಾಗಿ ಇವ್ರ ಪ್ಲ್ಯಾನೇ ಇವ್ರದ್ದು ಸರಿಯಿಲ್ಲ. ಮತ್ತು ಇವ್ರು ಯಾರನ್ನೂ ಏನೂ ಕೇಳೋಂಗಿಲ್ಲ, ಯಾರನ್ನೂ ಕ್ವಶನ್ ಮಾಡೋಂಗಿಲ್ಲ. ಈ ಥರ ಭಾವನೆಯಲ್ಲಿ ಬೆಳೆದು ಬಿಡ್ತಾರೆ ಇವರು. ಏನೂ ಕ್ವಶನ್ ಮಾಡಿ, ಇವ್ರು ಹೇಳೋಲ್ಲ ಕೇಳಬೇಕು, ನಾವು ಹೇಳಿದ ಜಮೀನುಗಳು ಕೊಡಬೇಕು. ಹಾಗಾಗಿ ಬೇಕಾದಷ್ಟು ಜಾಗ ಇದೆ. ಇನ್ನೂ 70% ಜಾಗನ KIDB ಉಳಿಸ್ಕೊಂಡಿದ್ದಾರೆ. ಭೂ ಬ್ಯಾಂಕ್ಗಳನ್ನ ಮಾಡ್ತಾಯಿದ್ದಾರೆ. ಇವರು ಬೇನಾಮಿ ಆಸ್ತಿಗಳನ್ನ, ಕಪ್ಪು ಹಣನ ವೈಟ್ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಪ್ಲ್ಯಾನ್ಗಳಾಗಿ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಅದನ್ನು ನಾವೆಲ್ಲ ವಿರೋಧಿಸ್ತೀವಿ. ಸೊ ನೀವೀಗ ಹೇಳಿದ್ರಿ, ನಾವು ರೈತರು ಪ್ರಾಣಿನ ಪ್ರೀತಿ ಮಾಡೋರು ಅಂತಲೇ ಹೇಳಿದ್ರಿ. ಸೊ ರೀಸೆಂಟಾಗಿ ಲಾಸ್ಟ್ ಇಯರು, ಹೋದ ವರ್ಷ ಬಂಡೀಪುರ ಕಾಡನ್ನು ರಸ್ತೆನ ಯಾವಾಗಲೂ ಓಪನ್ ಇಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು, ನೈಟ್ ಹೊತ್ತು ಮುಚ್ಚೋದು ಬೇಡ ಅಂತ. ಬಟ್ ಅದು ಸೋಷಿಯಲ್ ಮೀಡಿಯಾಲೆಲ್ಲ ತುಂಬ ಇದಾಗಿ ಅಪೋಸ್ ಮಾಡಿ ಇದು ಬೇಡ ಅಂತ ಇದು ಮಾಡಿದ್ದಾರೆ, ಈಗ ಹಾಲ್ಟ್ ಮಾಡಿದ್ದಾರೆ ಪ್ರಾಜೆಕ್ಟ್ನ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಜಿಲ್ಲೆ ಅದು ಚಾಮರಾಜನಗರ. ಸರ್, ನೈಟು ಅವ್ರಿಗೆ ಜನಗಳ ದೃಷ್ಟಿಲಿ ಹೇಳ್ತಾ ಇದ್ದಾರೆ. ಅವರು ನೈಟ್ ಉದ್ದೇಶನೇ ಇಲ್ಲಿಂದ ಹೆಚ್ಚಿಗೆ ನಮ್ಮ ನೈಸರ್ಗಿಕ ಸಂಪತ್ತನ್ನ ಲೂಟಿ ಮಾಡಬೇಕು, ಕೇರಳಕ್ಕೆ ಕಳಿಸ್ಬೇಕು ಚಾಮರಾಜನಗರದಿಂದ. ಜೊತೆಗೆ ಪ್ರಾಣಿಗಳು ಈಗಾಗಲೇ ಬೆಳಿಗ್ಗೆನೇ ರೋಡಿಗೆ ಬರ್ತವೆ, ಸಾಯಂಕಾಲ ಪ್ರಾಣಿಗಳೆಲ್ಲ ಸತ್ತಿವೆ. ಇವ್ರು ಹೋಗೋ ಸ್ಪೀಡ್ಗಳನ್ನ ಇನ್ನೇನೋ ಮಾಡಾಗ ಸಿಕ್ಕಾಪಟ್ಟ ನೈಟೇ ತಿರುಗಾಡೋದು ಪ್ರಾಣಿಗಳು. ಅಂದರೆ ನೈಟೇ ಬರೋದು, ರೋಡ್ ಏನೋ ಅದೇನೋ ಗೊತ್ತಿರಲ್ಲ, ಬರ್ತವೆ, ಬಂದು ಹಾಳಾಗುತ್ತೆ. ಒಂದು ಪ್ರಾಣಿ ಸಾವು ಜಾಸ್ತಿ ಆಗುತ್ತೆ. ಜೊತೆಗೆ ಇವರು ಈ ಜನಗಳ ಹೆಸರಲ್ಲಿ ನಮ್ಮಿಂದ ಬೆಳಿಗ್ಗೆನಾಗಲೇ ನಾವು ಸುಮಾರು ಹಿಡಿದು ಕೊಟ್ಟಿದ್ವಿ. ಯಾವುದೂ ನಿಮಗೆ ಟ್ರಿಪ್ ಸೀಟ್ಗಳಿಲ್ಲ, ಏನೋ ಲೈಸೆನ್ಸ್ಗಳಿಲ್ಲ, ಕಲ್ಲು ಮಣ್ಣು ಮರಳು ಎಲ್ಲ ಕೇರಳಕ್ಕೆ. ಇನ್ನು ರಾತ್ರಿ ಟೈಮಲ್ಲಿ ಕೊಟ್ಟರೆ ಇಡೀ ಚಾಮರಾಜನಗರನ ಲೂಟಿ ಮಾಡಕ್ಬಿಡ್ತಾರೆ. ಮಣ್ಣು ಹೋಗ್ತಾ ಇದೆ, ಗುಂಡ್ಲಿಪೇಟೆಯಿಂದ ಮಣ್ಣು ಹೋಗ್ತದೆ. ಮಣ್ಣು ಮಾರ ಅಂತ ನಮ್ಮ ಸರ್ಕಾರಗಳು ಬಂದ್ಬಿಟ್ಟವೆ ಕೇರಳಕ್ಕೆ. ಅಲ್ಲಿಂದ ಬರೋದು ನಮಗೆ ಕೃಷಿ ಎಲ್ಲ ತ್ಯಾಜ್ಯಗಳು, ಅದು ಬಿಟ್ಟರೆ ಬೇರೆ ಏನೂ ಬರಲ್ಲ. ಅಲ್ಲಿ ಕ್ರಷರ್ ಎಲ್ಲ ಜಲ್ಲಿ ಹೋಗ್ತದೆ. ನಮ್ಮಲ್ಲಿ ಜಾಸ್ತಿ ಆಗ್ಬಿಟ್ಟು ಸಿಕ್ಕಾಪಟ್ಟೆ ದುಡ್ಡು ಕೊಡ್ತವೆ. ಇವತ್ತು ಗೊಬ್ಬರನ ಮೂಟೆಗಟ್ಟಲೆ ದುಡ್ಡು ಕೊಡ್ತಾರೆ. ಎಲ್ಲ ನಮ್ಮ ಗೊಬ್ಬರಗಳೆಲ್ಲ ಅಲ್ಲಿಗೆ ಹೋಗ್ತವೆ.
ಕಲ್ಲು ಹೋಗ್ತದೆ, ಮರಳು ಹೋಗುತ್ತೆ, ಎಲ್ಲ ಇವರು ಲೂಟಿ ಮಾಡೋಕ್ಕೆ ಕೇರಳಕ್ಕೆ ಇವರು ಜನಗಳಿಗೆ ಪ್ರಯಾಣಕ್ಕೆ ಅನುಕೂಲ ಆಗಲಿ ಅನ್ನೋ ಹೆಸರಲ್ಲಿ ಇವರು ಹೋಗಿ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಇವರು ತಾಯಿ ಗಂಟತನ ಕೆಲಸನ ಮಾಡ್ತಾರೆ, ತಾಯಿ ಗಂಟತನ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ತಾಯಿ ಏನದು ಗೊತ್ತಿಲ್ಲ. ಹಾಗಾಗಿ ಇವ್ರಿಗೆ ಭ್ರಷ್ಟಿಗೆ ನಾವು ಬುದ್ಧಿ ಕಲಿಸ್ಬೇಕಾಗುತ್ತೆ. ಆಗ ನಿಮ್ಮ ಮೀಡಿಯಾನೇ ಅದು ಮಾಡಿದ್ದು, ಆವಾಗ ಜಾಸ್ತಿ ನಿಮ್ಮ ಇದರಲ್ಲೇ ಬಂತು. ಆಗ ನಿಲ್ಲಿಸಿದ ಅದೊಂದು ಇದೆ, ಮಾಡಬೇಕು ಅನ್ನೋದು ಅವ್ರದ್ದು ಇದೆ. ಅದ್ರ ಜನ ಎಲ್ಲ ಸಂಘ ಸಂಸ್ಥೆಗಳು, ಮೀಡಿಯಾಗಳು ಮತ್ತು ಎಲ್ಲರೂ ವಿರೋಧಿಸ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದು ಬಿಡಲ್ಲ. ಒಂದು ಪ್ರಾಣಿಗಳಿಗೂ ಕಷ್ಟ ಆಗುತ್ತೆ, ಇನ್ನೊಂದು ಪ್ರಕೃತಿ ಸಂಪತ್ತು ಲೂಟಿ ಮಾಡ್ತಾರೆ. ಅವೆರಡಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು. ಸೊ ಹಾಗಾದರೆ ನಿಮ್ಮ ಹೋರಾಟ ಈಗ ಸುಮಾರು ವರ್ಷಗಳಿಂದ ನೀವು ಹೋರಾಟ ಮಾಡ್ಕೊಬರ್ತಿದ್ದೀರಾ. ಈಗಿನ ಹೋರಾಟದಲ್ಲಿ, ಪ್ರಸ್ತುತ ಕಾಲಮಾನದ ಹೋರಾಟದಲ್ಲಿ ಸಾಮಾಜಿಕ ಜಾಲತಾಣ, ಮೀಡಿಯಾಸ್ ಮತ್ತು ಸೋಷಿಯಲ್ ಮೀಡಿಯಾ ಎರಡು ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಿದೆ ಮತ್ತು ಎಷ್ಟು ಅನಾನುಕೂಲ ಆಗ್ತಿದೆ ನಿಮಗೆ? ಸೋಷಿಯಲ್ ಮೀಡಿಯಾ ನಮಗೇನು ಅನಾನುಕೂಲ ಆಗಲ್ಲ, ಅನುಕೂಲನೇ ಆಗ್ತಾಯಿದೆ. ಯಾಕಂದರೆ ರೀಚ್ ಆಗ್ತದೆ, ಎಲ್ರಿಗೂ ಗೊತ್ತಾಗ್ತದೆ. ಇವತ್ತು ನಾವು ನಿಮ್ಮ ಬಂದಾಗ ಕಾಮೆಂಟ್ಗಳು ಒಳ್ಳೊಳ್ಳೆ, ನೋಡಿ ಬಂಡೀಪುರ ರೆಸಾರ್ಟ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಕಾಮೆಂಟ್, ಏನೂ ಬರೋಕ್ಕಾಗಲ್ಲ ಗೊತ್ತು ನಮಗೆ, ಅವರ ಕೆಲಸಗಳು ಹಂಗೆಲ್ಲ ಇರ್ತವೆ. ಕಾಮೆಂಟ್ಗಳು ಭಾಳಷ್ಟು ಎಲ್ಲ ವಿರೋಧ ಕಾಮೆಂಟ್ಗಳಲ್ಲಿ, ಅಲ್ಲಿ ಯಾರೂ ನಿಮ್ಗೆ ಪರವಾಗಿರೋ ಕಾಮೆಂಟ್ಗಳೇ ಹಾಕ್ಲಿ. ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಬೇಗ ಜನಗಳಿಗೆ ತಪ್ಪು ನೆಪ್ಪುಗಳು ಅರ್ಥ ಆಗ್ತಾಯಿದೆ, ಏನೇನು ಆಗ್ತಾಯಿದೆ ಸರ್ಕಾರ ಸಮಾಜದಲ್ಲಿ ಏನೇನು ಆಗ್ತಾಯಿದೆ, ಎಷ್ಟು ಇವತ್ತು ಭ್ರಷ್ಟಾಚಾರ ಆಗಿರ್ಬೋದು, ಅನ್ಯಾಯಗಳಿರ್ಬೋದು, ಲಂಚತನ ಇರ್ಬೋದು, ಮತ್ತು ಜನಸಾಮಾನ್ಯನಿಗೆ ಏನು ನ್ಯಾಯ ಸಿಗದೇ ಇರ್ಬೋದು, ರೈತರಿಗೆ ನ್ಯಾಯದೇ ಸಿಗದೆ ಇರ್ಬೋದು, ಮತ್ತು ಪ್ರಕೃತಿ ಎಷ್ಟು ಹಾಳಾಗ್ತಾಯಿದೆ ಅದೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ. ಇವತ್ತು ನಮಗಂತೂ ರೈತರಿಗೆ ಒಂದಷ್ಟು ಏನೇನೋ ನಾವೇ ನೋಡೋದು ಅಷ್ಟೇ, ಇನ್ನು ಬೇರೆ ಬೇರೆ ನಮಗೆ ಗೊತ್ತಿಲ್ಲ ಅದರಿಂದ ಆಚೆಗೆ. ಹಾಗಾಗಿ ನಮಗಂತೂ ಒಂದು ಒಳ್ಳೇದು ಆಗ್ತಾಯಿದೆ ಸೋಷಿಯಲ್ ಮೀಡ್ಯಾದಿಂದ, ಜನಗಳಿಗೆ ರೀಚ್ ಆಗ್ತಾಯಿದೆ. ಅವ್ರಿಗೂ ಈಗ ಏನು ಕೆಟ್ಟದ್ದು ಮಾಡೋರಿಗೂ ಭಯ ಇರ್ತದೆ. ನಾವು ಎಲ್ಲಿ ಸಿಗಾಕಣೋ, ಎಲ್ಲಿ ಮಾತಾಡಿದ್ರೆ ತಪ್ಪು ಸಿಕ್ಕಾಕ್ತೀವಿ, ಒಂದು ಒಳ್ಳೇದು ಮಾಡಬೇಕು, ಅದೇನು ಮಾಡದೇ ಇದ್ರೂ ಆ ಕ್ಷಣದಲ್ಲಿ ಮಾತಾಡಾಗ ಒಂದಷ್ಟು ಒಳ್ಳೆಯ ವಿಷಯಗಳನ್ನ ಹೇಳ್ತಾರೆ. ಹಾಗಾಗಿ ಸೋಷಿಯಲ್ ಮೀಡ್ಯಾ ಕಂಡ್ರೆ ಯಾರಿಗೆ ಭಯ ಅಂದರೆ ತಪ್ಪು ಮಾಡೋರಿಗೆ ಭಯ. ನಮಗೇನು ಆ ಥರ ಭಯ ಏನಿಲ್ಲ, ಮತ್ತು ಕೆಟ್ಟದಂತೂ ನಮಗೇನು ಕಾಣ್ತಾ ಇಲ್ಲ. ಒಳ್ಳೆಯ ವಿಷಯಗಳು ನಮಗೆ ತಲುಪ್ತಾ ಇದೆ. ಸೋಷಿಯಲ್ ಮೀಡ್ಯಾದಲ್ಲಿ ಭಾಳಷ್ಟು ಕೆಲಸಗಳಾಗ್ತಾಯಿವೆ, ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಸಮಾಜದ ಅಂಕುಡೊಂಕುಗಳಿರ್ಬೋದು, ಒಂದಷ್ಟು ಫಾಸ್ಟಾಗಿ ಕೆಲಸಗಳಾಗ್ತಾಯಿವೆ. ಬೇಕು ಸೋಷಿಯಲ್ ಮೀಡ್ಯಾಗಳು. ಇವತ್ತು ಮುಂದೆ ಭಾಳಷ್ಟು ಈ ನಿಮ್ಮ ಪೇಪರ್ ಮೀಡಿಯಾ ಅದು ಇದು ಏನು ಕಡಿವಾಣಗಳು ಹಾಕ್ಬೋದು, ಆದರೂ ಇವತ್ತಿನ ಮಟ್ಟದಲ್ಲಿ ಸೋಷಿಯಲ್ ಮೀಡ್ಯಾಗಳು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಜಿಲ್ಲೆಯಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಗಳೆಲ್ಲ ತಂದಾಗ ಆ ಜಿಲ್ಲೆಗೆ ಪರ್ಟಿಕ್ಯುಲರ್ ಆಗಿ ಆ ಜಿಲ್ಲೆಗೆ ಮೋಸ ಆಗ್ತಿದೆ ಅನಿಸುತ್ತಾ ನಿಮಗೆ? ಸರ್, ನಮಗೆ 277.5 TMC ನೀರು ಕೊಟ್ಟಿದ್ದಾರೆ, ಅಲೋಕೇಟ್ ಮಾಡಿದ್ದಾರೆ ಕಾವೇರಿ ಟ್ರಿಬ್ಯುನಲ್ಲು. ಅದರಲ್ಲಿ ನಾವು ಬಳಸ್ಕೊತಾ ಇರೋದೇ 250 TMC, ಇನ್ನೂ 35 TMC ನೀರು ಉಳ್ಕೊತಾ ಇದೆ. ಏನು ಅವ್ರು ಕೊಟ್ಟರು ಅಲೋಕೇಟ್ ಮಾಡೋದ್ರಲ್ಲೇ ಉಳ್ಕೊತಾ ಇದೆ. ಆ 35 TMCನ ನುಗ್ಗುನ ಸ್ವಲ್ಪ ಹೆಚ್ಚು ಮಾಡಿದ್ರೆ, ಡ್ಯಾಮ್ನ ಹೈಟ್ ಮಾಡಿದ್ರೆ, ಇವರೆಲ್ಲ ನೀರಾವರಿ ಯೋಜನೆ ಆ ಹೈಟ್ ಮಾಡಿದ್ರೆ ಇಡೀ ಚಾಮರಾಜನಗರ ಅನೂರವರೆಗೂ ಇನ್ನೂ ನೀರಾಗುತ್ತೆ. ಇನ್ನೂ 4 ಲಕ್ಷ ಚಿಲ್ಲರೆ ಎಕರೆ ಜಾಸ್ತಿ ಖುಷ್ಕಿ ಭೂಮಿನಲ್ಲಿ ಅಷ್ಟಕ್ಕೂ ನೀರಾಗಿಲ್ಲ, ಬರೀ ಕೆರೆಗಳ ನೀರು ತುಂಬ್ತಾ ಇದ್ದಾರೆ. ಹಾಗಾಗಿ ಕೆರೆಗಳಿಗೆ ತುಂಬ ಯೋಜನೆ, ಆ ಒಂದು ನಗೂರು ಡ್ಯಾಮ್ನ ಜಾಸ್ತಿ ಮಾಡಿದ್ರೆ ಇಡೀ ಚಾಮರಾಜನಗರ ನೀರಾವರಿ ಆಗುತ್ತೆ. ನೀರಾವರಿ ಆದರೆ ನಾವು ಕೊಟ್ಟರೆ TMC ನೀರು ನಮಗೆ ಸರಿಯಾಗುತ್ತೆ. ಇಲ್ಲಿ ನೀವು ಇನ್ನೊಂದು ಇದೇ ಥರ ನಾವು ಬಳಸ್ಕೊಳ್ಳದೆ ಹೋದರೆ ಅವ್ರು ಪುನಃ ಖ್ಯಾತೆ ತೆಗಿತಾರೆ, ನೀವು ಬಳಸ್ಕೊತಾ ಇರೋದೇ ಇಷ್ಟು ನೀರು ಉಳ್ಕೊತಾ ಇದೆ. ಜೊತೆಗೆ ಜಾಸ್ತಿ ಫ್ಲೋ ಬಂದಾಗ 70-80 TMC ನೀರು ತಮಿಳ್ನಾಡಿಗೆ ವೇಸ್ಟಾಗಿ ಹೋಗುತ್ತೆ. ಜಾಸ್ತಿ ಬಂದಾಗ ಮುಂಗಾರಲ್ಲಿ ಆಗ 70-80 TMC ನೀರು ಹೋಗುತ್ತೆ. 85 TMC ನೀರು ನಮಗೆ 35 TMC ನೀರು ಉಳ್ಕೊತ್ತೆ. ಆ ಉಳ್ಕೊಳ್ಳೋ TMC ನೀರನ್ನ ನಾವು ಬಳಸ್ಕೊತಾ ಇಲ್ಲ, ಬಳಸ್ಕೊಳ್ಳದೆ ನಾವು ತಪ್ಪು ಹೆಜ್ಜೆ ಆಗ್ತಾಯಿದ್ದೀವಿ. ನಾವು ಸುಮಾರು ಸತಿ ಹೋರಾಟ ಮಾಡ್ತೀವಿ, ಈ ನೀರನ್ನ ಬಳಸ್ಕೊಳ್ಳಿ. ಕೆರೆ ಕಟ್ಟೆಗಳು ಏನೋ ಆಗ ಸ್ವಾಮೀಜಿಗಳಿರ್ಬೋದು, ಮಠಮಾನ್ಯಗಳಿರ್ಬೋದು, ಮತ್ತು ಹೋರಾಟಗಳಿರ್ಬೋದು, ಎಲ್ಲರ ಪತ್ತಿನ ಆಗಿದೆ, ಕೆರೆಗಳ ನೀರು ತುಂಬಿಸೋ ಯೋಜನೆ ಆಗಿದೆ, ಒಂದಷ್ಟು ನಮಗೆ ಸಾಕು. ಇನ್ನೂ 35 TMC ನೀರು ಉಳ್ಕೊತಾ ಇದೆ. ಅದನ್ನು ಸುಪ್ರೀಂ ಕೋರ್ಟ್ ಏನಕ್ಕೆ ಅದೇನು ತಮಿಳ್ನಾಡೇನು ಕೇಳೋಕ್ಕಾಗಲ್ಲ. ನಮಗೆ ಕೊಟ್ಟರೆ TMC ನಾವು ನೀರನ್ನ ಕುಡಿಯೋ ನೀರು ಪರ್ಪಸ್ಗೆ ಬಳಸ್ಕೋಬೋದು. ಆದರೆ ಬಳಸ್ಕೊಳ್ಳೋದಲ್ಲಿ ಸರ್ಕಾರಗಳು ಹಿಂದೇಟಾಗ್ತದೆ. ಅದೊಂದು ಆದರೆ ಇಡೀ ನಮಗೆ 100 ಭಾಗ, ಇನ್ನೂ 99 ಭಾಗ ನೀರಾವರಿ ಆಗಿಲ್ಲ. ಅಲ್ಲಿ ಇದ್ದರೆ ಜಾಸ್ತಿ ಜಮೀನು, ಬರೀ ಅಲ್ಲಿ ನಿಮಗೆ ವ್ಯವಸಾಯ ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗಿ ಈ ಒಂದು 35 TMC ನೀರನ್ನ ಬಳಸ್ಕೊಂಡ್ರೆ ಇಡೀ ಚಾಮರಾಜನಗರ ನೀರಾವರಿ ಆಗುತ್ತೆ. ಓಕೆ. ಸೊ ಹಾಗೆ ಡ್ಯಾಮ್ಗಳ ವಿಚಾರಕ್ಕೆ ಬಂದರೆ ಮೇಕೆದಾಟು ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೇಕೆದಾಟು ಬಗ್ಗೆ ಚರ್ಚೆ ಆಗುತ್ತೆ. ಬೆಂಗಳೂರು ಕುಡಿಯೋ ನೀರಿಗೋಸ್ಕರ ಹೇಳ್ತಾ ಇದ್ದಾರೆ ಸರ್ ಮೇಕೆದಾಟನ್ನ. ಆದರೆ ನಮಗೆ ಅಲ್ಲಿಂದ ಏನೂ ಪ್ರಯೋಜನ ಇಲ್ಲ. ಬೆಂಗಳೂರು ಕುಡಿಯೋ ನೀರಿಗೆ ಹೋಯ್ತು, ಮತ್ತು ಬೇಕಾದಷ್ಟು ಕಾಡು ನಾಶ ಆಯ್ತು. ಅದರಿಂದ ಕಾಡು ನಾಶ ಇರ್ತವೆ ಹೊರತು
ಅದರಿಂದ ಉದ್ದೇಶ ಏನೋ ನೀರಾವರಿ ಆಗಲಿ ಏನೋ ಅದ್ರ ಉದ್ದೇಶ ಅಲ್ಲ. ಯಾಕಂದ್ರೆ ನಮಗೆ ಇವತ್ತು ಕುಡಿಯೋ ನೀರಿಗೋಸ್ಕರ ಬೆಂಗಳೂರು ಸಿಕ್ಕಾಪಟ್ಟೆ ಬೆಳೀತದೆ. ಎಷ್ಟು ಅಂತ ಕೊಡೋಕ್ಕಾಗತ್ತೆ ನೀರು ಅವ್ರಿಗೆ. ಅದನ್ನ ಬೆಂಗಳೂರು ನಗರ ಬೇರೆ ಬೇರೆ ನಗರಗಳ ಉತ್ತರ ಕರ್ನಾಟಕ ಇರ್ಬೋದು, ಆ ನಗರಗಳಿಗೆ ವಿಸ್ತರಣೆ ಮಾಡಿದಾಗ ಬೆಂಗಳೂರು ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಆ ಕಾಲದಲ್ಲಿ ಹೇಳಿದರು, ಇಷ್ಟು ಬೆಂಗಳೂರು ಬೆಳೆಯೋದು ಬೇಡ, ಇದಕ್ಕೆ ನಾವು ಬೆಂಗಳೂರು ನಗರ ಅಭಿವೃದ್ಧಿಗೆ ನಾವು ವಿರೋಧ ಮಾಡ್ತೀವಿ ಅಂತ ಅವತ್ತೇ ಅವ್ರು ಹೇಳಿದರು. ಇವತ್ತು ಆಗ್ತಾಯಿದೆ. ಕುಡಿಯೋ ನೀರಿಂದ ಈಗ ಮಳೆನೇ ಇಲ್ಲ, ಎಲ್ಲಿಗೆ ಹೋಗೋದು ನೀರಿಗಾಗ? ಈಗ ಮಳೆನೇ ಏನು ತುಂಬ್ಕತ್ತಾರೆ, ಮಳೆನೇ ಇಲ್ಲ ಅಂದ್ರಾಗ. ಹಾಗಾಗಿ ಆ ಮೇಕೆದಾಟು ಯೋಜನೆಯಿಂದ ಪರಿಸರ ಪೂರ್ತಿ ಹಾಳಾಗುತ್ತೆ, ಕಾಡು ನಾಶ ಆಗುತ್ತೆ. ಹಾಗಾಗಿ ಬೆಂಗಳೂರವರು ಮಳೆ ನೀರನ್ನ ಇಟ್ಕೊಂಡು ಮಳೆ ನೀರನ್ನೇ ಶೇಖರಣೆ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ಮತ್ತು ಬೆಂಗಳೂರು ನಗರ ಜಾಸ್ತಿ ಬೆಳೆಯೋದನ್ನ ನಾವು ನಿಲ್ಲಿಸ್ಬೇಕು. ನಿಲ್ಲಿಸದೇ ಹೋದರೆ ಆಯಿತು, ಮೇಕೆದಾಟು ಆಯಿತು, ಇನ್ನೊಂದು 5 ವರ್ಷ ಪುನಃ ಎಲ್ಲಿ ನೀರವ್ರಿಗೆ ಉತ್ತರ ಇಲ್ಲಿ. ಅದಕ್ಕೆ ನೀವು ಬೆಳ್ಕೊಂಡು ಹೋದರೆ ಪುನಃ ಕಾವೇರಿ ಕಬಿನಿ ಎರಡನ್ನೂ ಕೊಡಬೇಕಾಯ್ತು ಕುಡಿಯೋ ನೀರಿಗೆ. ವ್ಯವಸಾಯದ ಪರ್ಪಸ್ಗೆ ನೀರು ಕೊಡೋಕ್ಕಾಗಲ್ಲ. ಹಾಗಾಗಿ ಬೆಂಗಳೂರು ನಗರವನ್ನು ಬೆಳೆಯೋದಕ್ಕೆ ಒಂದಷ್ಟು ಕಡಿವಾಣ ಹಾಕಿ ಬೇರೆ ಬೇರೆ 2ನೇ ನಗರ 3ನೇ ನಗರ ಅವುಗಳು ಬೆಳೆಯೋಕ್ಕೆ ಒಂದಷ್ಟು ಉತ್ತೇಜನವನ್ನು ಸರ್ಕಾರಗಳು ಕೊಡದೆ ಹೋದರೆ ಎಷ್ಟು ಕೊಟ್ಟರು ಬೆಂಗಳೂರಿಗೆ. ಆಮೇಲೆ ಎಲ್ಲ ಬೆಂಗಳೂರಿಗೆ ಬೇರೆಯವರೇ ಬಂದಿರೋರು, ಕನ್ನಡದವರು ಇಲ್ಲಿ ಇಲ್ಲ ಅಲ್ಲಿ. ನೆಕ್ಸ್ಟು ಅದನ್ನ ಈಗಲೇ ಕೇಂದ್ರಾಡಳಿತ ಪ್ರದೇಶಕ್ಕೆ ಕೇಳಿದರು, ನೆಕ್ಸ್ಟು ಎಲ್ಲ ಅವರೇ ಬರೋದಲ್ಲ. ಹಾಗಾಗಿ ಅಲ್ಲಿ ಕಾಡು ನಾಶ ಆಗುತ್ತೆ, ಪರಿಸರ ನಾಶ ಆಗುತ್ತೆ, ಪುನಃ ಅಲ್ಲಿ ಪ್ರಾಣಿಗಳ ಅವಸ್ಥಾನ ಸುಮಾರು ಅದೆಷ್ಟೋ ಬೇಕಾಗುತ್ತೆ ಅಲ್ಲಿಗೆಲ್ಲ. ಹಾಗಾಗಿ ನಾವು ರೈತ ಸಂಘ ಚರ್ಚೆ ಮಾಡ್ತಾಯಿದ್ವಿ, ಬೇಕೋ ಬೇಡವೋ ಅಂತ. ನಮ್ಮದು ಅಂತಿಮವಾಗಿ ಚರ್ಚೆ ಆಗಿಲ್ಲ. ಒಂದಷ್ಟು ಅದು ಯಾಕಂದ್ರೆ ಒಬ್ಬರೇ ಹೇಳೋದಲ್ಲ ಅದು, ಯಾಕಂದ್ರೆ ನಾವು ಗುಂಪಲ್ಲಿ ಚರ್ಚೆ ಮಾಡಿ ಆಗು ಹೋಗುಗಳನ್ನೆಲ್ಲ ಚರ್ಚೆ ಮಾಡಬೇಕು. ಈಗಾಗಲೇ ಪರಿಸರವಾದಿಗಳೆಲ್ಲ ವಿರೋಧಿಸ್ತಾ ಇದ್ದಾರೆ. ಹಾಗಾಗಿ ಒಂದಷ್ಟು ಕಷ್ಟ ಆಗುತ್ತೆ ಸರ್ ಅದು. ಓಕೆ, ಹೊನ್ನೂರು ಪ್ರಕಾಶ್ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ಬಳಿಕ.